ನಮಸ್ಕಾರ. ಇವತ್ತಿನ ಆಡಳಿತ ಕಾನೂನಿನ ಇನ್ನೊಂದು ವಿಷಯ ಆಡಿ ಆಲ್ಟರಂ ಪಾರ್ಟಮ್ ಅಂತಕ್ಕಂಥದ್ದು. ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಇವಾಗ ನಾವು ಓದುತ್ತಿರುವಂತಹ ಅಥವಾ ಅಭ್ಯಸಿಸ್ತಿರುವಂತಹ ಚರ್ಚೆ ಮಾಡ್ತಿರುವಂತಹ ವಿಷಯ ಏನು ಅಂತಂದರೆ ನೈಸರ್ಗಿಕ ನ್ಯಾಯ ತತ್ವ. ನೈಸರ್ಗಿಕ ನ್ಯಾಯ ತತ್ವ. ನೈಸರ್ಗಿಕ ನ್ಯಾಯ ತತ್ವ. ನೈಸರ್ಗಿಕ ನ್ಯಾಯ ತತ್ವವನ್ನು actually I can say it like this, PNJ. ಈ ನೈಸರ್ಗಿಕ ನ್ಯಾಯ ತತ್ವದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ 3 ತತ್ವ ಅಡಗಿದ್ದಾವೆ ಅಂತ ಹೇಳಿದ್ದೀನಿ ನಾನು. ಅದರಲ್ಲಿ ಮೊದಲನೇದು ಬಂದು ಬಯಾಸ್, ಅಂದರೆ ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್. ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್. ಇನ್ ಹಿಸ್ ಓನ್ ಕೇಸ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಇಫ್ ಈ ಜಡ್ಜ್ ದ ಕ್ವಶನ್ ದಟ್ ಕಮ್ಸ್ ಈಸ್ ಬಯಾಸ್, ಪಕ್ಷಪಾತ. ಈ ಪಕ್ಷಪಾತದಲ್ಲಿ ನಾವು ನೋಡ್ತೀವಿ 4 ಇದ್ದಾವೆ: ಪರ್ಸನಲ್, ದೆನ್ ಪೆಕ್ಯೂನಿಯರಿ, ಪರ್ಸನಲ್, ಇದರಲ್ಲಿ ಪೆಕ್ಯೂನರಿ, ಪರ್ಸನಲ್, ದೆನ್ ಆಫೀಷಿಯಲ್ ಆ್ಯಂಡ್ ಜುಡಿಷಿಯಲ್ ಅಬ್ಷನಿಟಿ. ಜುಡಿಷಿಯಲ್ ಅಬ್ಷನಿಟಿ ಅಂತಕ್ಕಂತಹ 4 ಭಾಗಗಳನ್ನು ನಾವು ಒಂದನೇ ಪ್ರಕರಣದಲ್ಲಿ ನೋಡಿದ್ದೀವಿ ಬಯಾಸಲ್ಲಿ. ಅದೇ ತೆರನಾಗಿ ಈ ಎರಡನೇದನ್ನು ನಾವು ನೋಡ್ತಾ ಇರೋದು ಏನು ಅಂತಂದರೆ ಆಡಿ ಆಲ್ಟರಂ ಪಾರ್ಟಮ್ ಅಂಥೇಳಿ. ಆಡಿ ಆಲ್ಟರಂ ಪಾರ್ಟಮ್. ಈ ಆಡಿ ಆಲ್ಟರಂ ಪಾರ್ಟಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ we are going to see certain points that is our today's chapter. ಇದನ್ನು ಇವತ್ತು ನೋಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು ಸಿ ದಿಸ್. ಇದು ಬಿಟ್ಟರೆ 3ನೇ ಪ್ರಿನ್ಸಿಪಲ್ ಇದರಲ್ಲಿ ಏನಂದರೆ ಸ್ಪೀಕಿಂಗ್ ಆರ್ಡರ್. ಸ್ಪೀಕಿಂಗ್ ಆರ್ಡರ್. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ, introduction we have seen in video 1, and then this we have seen it in video 2. Today this is I can call it as video 3, and probably this will become video 4 ಅಂತ ಹೇಳಿ ನಿಮಗೆ ಇದರ ವಿವರವನ್ನು ಕೊಡ್ತಾ ಐ ವಿಲ್ ಕಮ್ ಟು ದ ಸಬ್ಜೆಕ್ಟ್ ಇಮಿಡಿಯೇಟ್ಲಿ. ಆಡಿ ಆಲ್ಟರಂ ಪಾರ್ಟಮ್ ಅಂದರೆ ಈ ನೈಸರ್ಗಿಕ ನ್ಯಾಯ ತತ್ವದ ಫೌಂಡೇಶನ್, ಅಂದರೆ ಅದರ ಪದ್ಧತಿಗಳಲ್ಲಿ 2ನೇ ಪದ್ಧತಿ ಇದು. ಏನು 2ನೇ ಪದ್ಧತಿ ಅಂತಂದರೆ ಆಡಿ ಆಲ್ಟರಂ ಪಾರ್ಟಮ್. ಇದರ ಅರ್ಥ ಹಿಯರ್ ದ ಅದರ್ ಸೈಡ್ ಅಂತ. ಹಿಯರ್ ದ ಅದರ್ ಸೈಡ್. ಇನ್ನೊಬ್ಬ ವಿರುದ್ಧ ವ್ಯಕ್ತಿಯ ಅಹವಾಲನ್ನು ಕೇಳುವುದು. ವಿರುದ್ಧ ವ್ಯಕ್ತಿಯ ಅಥವಾ ಇನ್ನೊಬ್ಬ ವ್ಯಕ್ತಿಯ ಅಹವಾಲನ್ನು ಕೇಳುವುದು. ಅಹವಾಲನ್ನು ಆಲಿಸುವುದು. ಸಂಬಂಧಿಸಿದ ವ್ಯಕ್ತಿಯ ಅಹವಾಲನ್ನು ಆಲಿಸುವುದು ಕೂಡ ಏನು ಈ ನಮ್ಮ ನೈಸರ್ಗಿಕ ನ್ಯಾಯ ತತ್ವದಲ್ಲಿ ಅತಿ ಮುಖ್ಯವಾದಂತಹ ಅಂಶ ಅಂತಕ್ಕಂಥದ್ದನ್ನು ನಾವು ಮರೆಯಬಾರ್ದು. ಈ 3ರಲ್ಲಿ ಇದು ಬಹಳ ಮುಖ್ಯ. ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತಾರೆ. ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತ ಅಂದರೆ ಯಾವುದೇ ವ್ಯಕ್ತಿಗೆ ಅವನ ಅಹವಾಲನ್ನು ಕೇಳದೆ ಅವನನ್ನು ಶಿಕ್ಷಿಸಲು ಸಾಧ್ಯವಿಲ್ಲ. he cannot be condemned, he cannot be convicted, or he cannot be penalized, or his rights cannot be disturbed, or he is not made to oblige for certain things without asking his grievances ಅಂತಕ್ಕಂಥದ್ದು. This is the second fundamental principle of natural justice. AAP is the Adi Artem Partem is the second fundamental principle. 2ನೆಯ ಅತಿ ಮೂಲಭೂತವಾದಂತಹ ತತ್ವ ನೈಸರ್ಗಿಕ ನ್ಯಾಯ ತತ್ವ ಇದು ಅಂತ ಹೇಳ್ಬೋದು. ಫೌಂಡೆಡ್ ಆನ್ ದ ಪ್ರಿನ್ಸಿಪಲ್ ದಟ್ ಜುಡಿಷಿಯಲ್ ಪ್ರೊಸೀಡಿಂಗ್ ಈಸ್ ಇನ್ಕಂಪ್ಲೀಟ್. ನೋಡಿ, ಯಾವುದೇ ಒಂದು ನ್ಯಾಯಿಕ ಪ್ರಕ್ರಿಯೆಯನ್ನು ನೀವು
ಆಡಿ ಆಲ್ಟೆಮ್ ಪಾರ್ಟೆಮ್ ಇಲ್ಲದೆ ಮಾಡಿದರೆ ಅದು ಪರಿಪೂರ್ಣವಾದಂತಹ ನ್ಯಾಯಿಕ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಇಫ್ ಇಟ್ ಡಿಪ್ರೈವ್ಸ್, ಯಾವ ಸಂದರ್ಭದಲ್ಲಿ ಅದು ಯಾವಾಗ ಅವನಿಗೆ ಒದಗಿಸಿದಲ್ವೋ, ಯಾರಿಗೆ ನೀವು ಶಿಕ್ಷೆ ಕೊಡ್ತೀರೋ ಅವರಿಗೆ ಅವಕಾಶವನ್ನು ಒದಗಿಸುವುದಿಲ್ಲವೋ. ಎಂತಹ ಅವಕಾಶ? ಅವಕಾಶ ಏನು? ಅವನ ಅಹವಾಲನ್ನು ಕೇಳುವಂತಹ ಅವಕಾಶ. ಹೂಸ್ ಲಿಬರ್ಟಿ ಆರ್ ಪ್ರಾಪರ್ಟಿ ಎಟ್ ಸ್ಟೇಕ್. ಯಾವುದೇ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಅಥವಾ ಅವನ ಆಸ್ತಿಯ ಅಸ್ತಿತ್ವದ ಪ್ರಶ್ನೆ ಬಂದಾಗ, ಯಾವುದೇ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಆಸ್ತಿಯ ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ಅವನಿಗೆ ಅವನ ಅಹವಾಲನ್ನು ಹೇಳುವ ಅವಕಾಶವನ್ನು ಮಾಡಿಕೊಡದೇ ಇರುವಂತಹ ಯಾವುದೇ ನ್ಯಾಯಿಕ ಪ್ರಕ್ರಿಯೆಯು ಪರಿಪೂರ್ಣವಾದ ನ್ಯಾಯಿಕ ಪ್ರಕ್ರಿಯೆಯಲ್ಲ ಮತ್ತು ಅದು ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧವಾದ ಪ್ರಕ್ರಿಯೆ ಅಂತಕ್ಕಂಥದ್ದನ್ನು ಇದು ಹೇಳ್ತದೆ. ದಿಸ್ ಈಸ್ ದಿ ಕಾನ್ಸೆಪ್ಟ್, ಪರಿಕಲ್ಪನೆ. ಆಡಿ ಆಲ್ಟೆಮ್ ಪಾರ್ಟೆಮ್ ಅಥವಾ ಇನ್ನೊಬ್ಬ ವ್ಯಕ್ತಿಯ ಅಹವಾಲನ್ನು ಸ್ವೀಕರಿಸದೇ ಇರುವಂತಹದ್ದು ಏನಿದೆಯಲ್ಲ ಅದು ತಪ್ಪು. ಅಂದರೆ ಇನ್ನೊಬ್ಬ ಯಾವ ವ್ಯಕ್ತಿಯ ಸ್ವಾತಂತ್ರ್ಯ ಅಥವಾ ಅವನ ಆಸ್ತಿಗೆ ಧಕ್ಕೆ ಆಗ್ತದೋ ಅಥವಾ ಅದನ್ನು ಪ್ರಶ್ನಿಸಲಾಗ್ತದೋ ಅಂಥ ಸಂದರ್ಭದಲ್ಲಿ ಅವನ ಅಹವಾಲವನ್ನು ಕೇಳೋದಿದೆಯಲ್ಲ, ಇದು ಕೂಡ ಒಂದು ಅತಿ ಮುಖ್ಯವಾದಂತಹ ನೈಸರ್ಗಿಕ ನ್ಯಾಯ ತತ್ವದ ಅವಶ್ಯಕತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಇದರ ಕೆಲವೊಂದು ಭಾಗಗಳನ್ನ ನಾವು ನೋಡೋದಾದರೆ ಅಥವಾ ಇದರೊಂದು ಲಕ್ಷಣಗಳನ್ನು ನಾವು ನೋಡೋದಾದರೆ, ಇದರಿಂದ ಅನುಕೂಲ ಏನಾಗುತ್ತೆ, ಲಾಭಗಳನ್ನು ನಾವು ನೋಡೋದಾದರೆ ಒಂದೊಂದಾಗಿ ನಾವು ಈ ಎಲ್ಲ ವಿಷಯಗಳನ್ನು ಹೇಳ್ಬೋದು. ಯಾವುದೇ ವ್ಯಕ್ತಿಯನ್ನು ಅವನ ಅಹವಾಲನ್ನು ಸ್ವೀಕರಿಸದೆ ಅವನಿಗೆ ಶಿಕ್ಷೆ ಕೊಡುವ ಹಾಗಿಲ್ಲ. ನೋ ಮ್ಯಾನ್ ಶುಡ್ ಬಿ ಕಂಡೆಮ್ಡ್ ಅನ್ಹರ್ಡ್. ಬೋತ್ ಶುಡ್ ಬಿ ಹರ್ಡ್ ಈಸ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ರೂಲ್ ಆಫ್ ಲಾ. ನೋಡಿ, ಕಾನೂನಿನ ಆಧಿಪತ್ಯದ ಅತಿ ಮುಖ್ಯವಾದಂತಹ ತತ್ವ ಏನು ಅಂತಂದರೆ ಇಬ್ಬರ ಅಹವಾಲನ್ನು ಕೇಳುವುದು. ಒಂದು ನ್ಯಾಯಿಕ ಪ್ರಸಂಗದಲ್ಲಿ ಎರಡು ಪಾರ್ಟಿಗಳಿರ್ತಾರೆ, ಕನಿಷ್ಠ ಎರಡು ಪಾರ್ಟಿಗಳಿರ್ತಾರೆ. ಅಂತಹ ಎರಡೂ ಪಾರ್ಟಿಗಳ ಅಹವಾಲನ್ನು ಕೇಳುವುದು ಕಾನೂನಿನ ಆಧಿಪತ್ಯ ತತ್ವದ ಮೂಲ ಅಂಶವಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಇದನ್ನು ಯಾರು ಪಾಲಿಸಬೇಕು, ಯಾರು ಅನುಸರಿಸಬೇಕು, ಯಾರು ಪಾಲಿಸಬೇಕು ಅಂತದನ್ನು ನೋಡೋದಾದರೆ ಎಲ್ಲ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ಇದನ್ನು ಪಾಲಿಸಬೇಕಾಗ್ತದೆ. ಎಲ್ಲ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ಮತ್ತು ಅರೆ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ, ಈ ಎರಡೂ ಪ್ರಕ್ರಿಯೆಗಳಲ್ಲೂ ನಾವು ಈ ತತ್ವವನ್ನು ಅನುಸರಿಸಬೇಕಾಗ್ತದೆ. ಅಂದರೆ ಹಿಯರ್ ದ ಅದರ್ ಪಾರ್ಟಿ. ಅದಕ್ಕೆ ನೀವು ಕೋರ್ಟಿನ ಮುಂದೆ, ನ್ಯಾಯಾಧೀಶರ ಮುಂದೆ ಹೋದಾಗ ನೀವು ಒಂದು ಕಕ್ಷಿದಾರರಾದರೆ ಎರಡು ಆಪ್ಷನ್ ಇರ್ತವೆ ನ್ಯಾಯಾಧೀಶರ ಮುಂದೆ. ಒಂದು, ನೀವು ಕೊಟ್ಟಂತಹ ಪೆಟಿಷನ್ ಅಂತ ಹೇಳ್ತೀವಿ ಅಥವಾ ಪ್ಲೇಂಟ್ ಅಂತ ಹೇಳ್ತೀವಿ, ಅರ್ಜಿ ಅಂತ ಹೇಳ್ತೀವಿ ಅಥವಾ ದಾವೆ ಅಂತ ಹೇಳ್ತೀವಿ. ಇವು ಯಾವುದು ಪರಿಶೀಲನೆಗೆ ಅಯೋಗ್ಯ ಅಂದರೆ ನಿಮಗೆ ವಾಪಸ್ ಕೊಡ್ತಾರೆ, ಅಲ್ಲೇ ಡಿಸ್ಮಿಸ್ ಮಾಡ್ತಾರೆ. ಒಂದು ವೇಳೆ ಯೋಗ್ಯ ಅಂತಂದರೆ ನ್ಯಾಯಿಕ ಪರಿಶೀಲನೆಗೆ ಅದು ಯೋಗ್ಯವಾಗಿದ್ದರೆ ನೆಕ್ಸ್ಟು ನ್ಯಾಯಮೂರ್ತಿಗಳ ಬಾಯಿಯಲ್ಲಿ ಬರುವ ಶಬ್ದ ಏನು ಅಂದರೆ ಇಶ್ಯೂ ನೋಟಿಸ್ ಟು ದ ಅದರ್ ಪಾರ್ಟಿ. ಇವರ ವಿರುದ್ಧ ಪಾರ್ಟಿಗೆ ನೋಟಿಸ್ ಕೊಡಿ ಅನ್ನೋದನ್ನೇ ಹೇಳೋದು. ನೋಟಿಸ್ ಕೊಡುವುದೇ ಏನು, ಅದು ಆಡಿ ಆಲ್ಟೆಮ್ ಪಾರ್ಟೆಮ್ನ ಪ್ರಥಮ ಹೆಜ್ಜೆ, ಅವರಿಗೆ ಗಮನಕ್ಕೆ ತರೋದು ಪ್ರಥಮ ಹೆಜ್ಜೆ. ಫಸ್ಟ್ ಪ್ರಿನ್ಸಿಪಲ್ ಆಫ್ ಸಿವಿಲೈಸ್ಡ್ ಸೊಸೈಟಿ. ನೋಡಿ, ನಾಗರಿಕ ಸಮಾಜ ಅಂತ ನಾವು ನಮ್ಮ ಸಮಾಜವನ್ನು ಅಂದ್ಕೊಂಡ್ರೆ ಇದು ಮೊದಲ ತತ್ವ ಏನು, ಇನ್ನೊಬ್ಬ ಸಂಬಂಧಿಸಿದ ವ್ಯಕ್ತಿಯ ಅಹವಾಲವನ್ನು ತಿಳಿದುಕೊಂಡು ತೀರ್ಪು ಕೊಡುವುದು ನಾಗರಿಕ ಸಮಾಜದ ಮೊದಲ ತತ್ವ. ಬರೀ ನಾವಷ್ಟೇ ಅಲ್ಲ, ನಾಟ್ ಓನ್ಲಿ ಮೆನ್, ಈವನ್ ಗಾಡ್ ಫಾಲೋಡ್ ದಿಸ್. ದೇವರು ಕೂಡ ಇದನ್ನು ಅನುಸರಿಸಿದ್ದಾರೆ ಅನ್ನೋದನ್ನು
ನಾವು ಮೈಥಾಲಜಿನಲ್ಲಿ ಕಾಣ್ಬೋದು. ಇಟ್ ಈಸ್ ಅವೈಲೇಬಲ್ ಇನ್ ಆಡಮ್ ಆ್ಯಂಡ್ ಈವ್ಸ್ ಸ್ಟೋರಿ. There is a tree called knowledge tree, and there is a fruit was eaten, knowledge fruit was eaten by Adam. When he has eaten the fruit, God wanted to punish him because he had told not to eat, but unfortunately Adam has eaten it. Therefore God wanted to punish him. Before punishing, he asked Adam, you please tell me why you have, despite my instruction, why you have eaten this fruit. ನೋಡಿ, ಅಲ್ಲಿ ದೇವರು ಕೂಡ ಅವನಿಗೆ ಪ್ರಶ್ನೆ ಕೇಳ್ತಾನೆ, ನಾನು ಹಣ್ಣು ತಿನ್ಬೇಡ ಅಂತ ಹೇಳಿದ್ದೆ ಈ ಗಿಡದ್ದು, ಆದರೂ ನೀನು ಹಣ್ಣು ತಿಂದೀಯಾ, ಯಾಕೆ ತಿಂದೀಯಾ, ಕಾರಣ ಹೇಳು ನನಗೆ ಅಂತ ಶಿಕ್ಷೆ ಕೊಡೋಕಿನ ಮೊದಲು ಆ ಪ್ರಶ್ನೆ ಕೇಳ್ತಾನೆ. ದೇರ್ ಫೋರ್ ಬೋತ್ ಫಾರ್ ಮೆನ್ ಆ್ಯಂಡ್ ಗಾಡ್ ದಿಸ್ ಈಸ್ ಆಡಿ ಆಲ್ಟೆಮ್ ಪಾರ್ಟೆಮ್ ಈಸ್ ಎ ರೂಲ್. ಇದನ್ನು ನಾವು ಫಾಲೋ ಮಾಡಬೇಕು. ಟು ಬಿ ಫಾಲೋಡ್ ಎಟ್ ಬೋತ್ ದ ಲೆವೆಲ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್. ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ನಾವು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಾವು ಇದನ್ನು ಪಾಲಿಸ್ತೀವಿ. ನೀವು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರಲಿ, ರಾಷ್ಟ್ರೀಯ ನ್ಯಾಯಾಲಯ ಇರಲಿ, ಎಲ್ಲ ಕಡೆಗೂ ನಾವು ಇದನ್ನು ಪಾಲಿಸ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಿದ್ರೆ ಆಡಿ ಆಲ್ಟೆಮ್ ಪಾರ್ಟಮ್ನ ಸಿದ್ಧಾಂತಗಳು ಏನೇನು, ಏನು ಮಾಡ್ತೀವಿ ನಾವು? ಹಿಯರ್ ದ ಅದರ್ ಪಾರ್ಟಿ, ಅಥವಾ ಇನ್ನೊಬ್ಬನ ಅಹವಾಲು ಸ್ವೀಕರಿಸಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಒಂದು ಪರಿಕಲ್ಪನೆಯಲ್ಲಿ ಇದೆಯಲ್ಲ, ಅದರಲ್ಲಿ ಈ 5 ತತ್ವಗಳು ಅಡಕವಾಗಿದ್ದಾವೆ. ಏನು 5 ತತ್ವಗಳು? ದ ಫಸ್ಟ್ ಒನ್ ನಾನು ಹೇಳಿದ್ನಲ್ವಾ, ಇಶ್ಯೂ ನೋಟಿಸ್. ಅವರಿಗೆ ಗಮನಕ್ಕೆ ತಗೊಂಬನ್ನಿ, ವಿರುದ್ಧ ಪಾರ್ಟಿಯ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಅವನಿಗೆ ನೋಟಿಸ್ ಹೋಗಬೇಕು, ನೋಡಪ್ಪ ನಿನ್ನ ಮೇಲೆ ಇಂತಿಂಥ ಕೇಸ್ಗಳಿದೆ, ಈ ರೀತಿಯಾದಂಥ ಆಪಾದನೆ ಇದೆ, ಅಥವಾ ಈ ರೀತಿಯಾದಂತಹ ದಿವಾಣಿ ದಾವೆ ಇದೆ, ನೀನು ನಿನ್ನ ಸಮರ್ಥನೆ ಮಾಡಿಕೋ ಅಂಥೇಳಿ ಒಂದು ನೋಟಿಸನ್ನು ಕೊಡ್ತಾರೆ. ಅದಕ್ಕೆ ಶೋಕಾಸ್ ನೋಟಿಸು ಅಂತಾರೆ. ಎಷ್ಟೋ ಸಲ ಇದಕ್ಕೆ ಶೋಕಾಸ್ ನೋಟಿಸ್ ಅಂತ ಹೇಳ್ತಾರೆ. ಶೋ ಕಾಸ್ ನೋಟಿಸ್, ಕಾರಣ ಕೇಳಿ ನೋಟಿಸ್ ಅಂತಾರೆ. ಕಾರಣ ಕೇಳಿ ನೋಟಿಸ್ ಅಂತಲೂ ಹೇಳ್ತಾರೆ. ಈ ನೋಟಿಸ್, ಆ ನೋಟಿಸ್ ಬಂದ ನಂತರ ಆ ವ್ಯಕ್ತಿಯ ಅಹವಾಲನ್ನು ಕೇಳ್ತಾರೆ. ಆ ವ್ಯಕ್ತಿಯ ಅಹವಾಲನ್ನು ಕೇಳ್ತಾರೆ. ಆ ಅಹವಾಲು ಅದೇನಾಗಿರ್ಬೋದು, ಬಾಯಿ ಮಾತಿನಿಂದನೂ ಆಗಿರ್ಬೋದು ಅಥವಾ ಲಿಖಿತವಾಗಿಯೂ ಆಗಿರ್ಬೋದು. ಬಾಯಿ ಮಾತಿನಿಂದ ಅಥವಾ ಲಿಖಿತ, ಬಾಯಿ ಮಾತಿನ ಇಲ್ಲವೇ ಲಿಖಿತ ರೂಪದಲ್ಲಿ ಇರ್ಬೋದು. ಆಮೇಲೆ ಇಷ್ಟೇ ಅಲ್ಲ, ಒಂದು ವ್ಯಕ್ತಿಯ ಮೇಲೆ ನೀವು ಆಪಾದನೆ ಮಾಡಬೇಕಾದ್ರೆ ಆ ಆಪಾದನೆಗಳನ್ನು 2 ರೀತಿಯಲ್ಲಿ ನಾವು ಸಾಧಿಸಬೇಕಾಗ್ತದೆ. ಒಂದು ಸಾಕ್ಷಿಗಳ ಮುಖಾಂತರ, ಇನ್ನೊಂದು ದಾಖಲೆಗಳ ಮುಖಾಂತರ. ಯಾವ ದಾಖಲೆಯನ್ನು ಆಧಾರವಾಗಿಟ್ಟುಕೊಂಡು ಇನ್ನೊಬ್ಬ ವ್ಯಕ್ತಿಯ ಮೇಲೆ ನೀವು ಅವನಿಗೆ ಶಿಕ್ಷೆಗೆ ಗುರಿಪಡಿಸ್ತೀರೋ ಅಥವಾ ಅವನ ರೈಟ್ಸ್ಗಳಿಗೆ ಧಕ್ಕೆ ತರ್ತೀರೋ, ಅಂತಹ ಸಂದರ್ಭದಲ್ಲಿ ನೀವು ಆ ದಾಖಲೆಗಳನ್ನು ಕೂಡ ಅವನ ಗಮನಕ್ಕೆ ತರಬೇಕು. ಅಂತಹ ದಾಖಲೆಗಳನ್ನು, ಸಂಬಂಧಿಸಿದಂತಹ ದಾಖಲೆಗಳನ್ನು ಯಾವ ವ್ಯಕ್ತಿಯ ವಿರುದ್ಧ ನೀವು ಪ್ರಕರಣವನ್ನು, ನ್ಯಾಯಿಕ ಪ್ರಕ್ರಿಯೆಗಳನ್ನು ನಡೆಸ್ತಿರ್ತೀರೋ ಅಂತಹ ವ್ಯಕ್ತಿಯ ಗಮನಕ್ಕೆ ಇರುವಂತಹ ಎಲ್ಲ ದಾಖಲೆಗಳು, ಅಂದರೆ ಅವನ ಅಪರಾಧವನ್ನು ಸಾಧಿಸುವಂತಹ ಯಾವ ಡಾಕ್ಯುಮೆಂಟ್ಗಳು ಅಥವಾ ಮಟೀರಿಯಲ್ಗಳು, ವಸ್ತುಗಳು ನಿಮ್ಮ ಹತ್ರ ಇದ್ದಾವೆ, ಆ ವಸ್ತುಗಳನ್ನು ಆ ವ್ಯಕ್ತಿಯ ಗಮನಕ್ಕೆ ತರುವುದು ಕೂಡ ಈ ಆಪ್ ಅಥವಾ ಆಡಿ ಆಲ್ಟೆಮ್ ಪಾರ್ಟಮ್ನ ಒಂದು ತತ್ವಗಳಲ್ಲಿ ಇದು ಕೂಡ ಒಂದು. ಇದು 3ನೆಯ ತತ್ವ. ಅದಲ್ಲದೆ ನೀವು ಆ ವ್ಯಕ್ತಿಯ ಮೇಲೆ ಸಾಕ್ಷಿಗಳನ್ನು ತಗೊಂಬಂದಿದ್ರಿ ಅಂತ ಇಟ್ಕೊಳ್ಳಿ. ಸಾಕ್ಷಿಗಳು ಹೇಳ್ತಾರೆ, ಹೌದು ಅವನು ಮಾಡಿದ್ದು ಹೀಗೆ, ಅವನು ತಪ್ಪು ಮಾಡಿದ್ದಾನೆ, ಅವನು ಕೊಲೆ ಮಾಡಿದ್ದಾನೆ, ಅವನು ರೇಪ್ ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ, ಏನು ಸಾಕ್ಷಿಯನ್ನು ತಂದು ಅವನು ಹೇಳಿಸ್ತೀರೋ, ಹೇಳಿರುವಂಥ ಸಾಕ್ಷಿಯನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವುದು. ಪಾಟಿ ಸವಾಲು ಅಂತ ಹೇಳ್ತಾರೆ ಇದಕ್ಕೆ. ಪಾಟಿ ಸವಾಲು ಮಾಡುವುದು, ಪಾಟಿ ಸವಾಲು. ಅವನು ಹೇಳುವುದು ಸರಿ ಅಲ್ಲ ಅನ್ನೋದಕ್ಕೆ ಇವನು ಕೂಡ ಅವನ್ನ ಪರೀಕ್ಷೆ ಮಾಡ್ಬೋದು. ಅಪರಾಧಿ ಸ್ಥಾನದಲ್ಲಿ ನಿಂತಹ ವ್ಯಕ್ತಿ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ನೀವು ಅವಕಾಶವನ್ನು ಕೊಡಬೇಕಾಗ್ತದೆ. ಇದು ಕಂಪಲ್ಸರಿ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಕೊಡದೇ ಇರುವಂತಹ ಸಂದರ್ಭಗಳು ಇದ್ದಾವೆ. ನಾವು ಪ್ರಕರಣಗಳನ್ನು ನೋಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಆಮೇಲೆ ಯಾರು ಈ ಅಹವಾಲನ್ನು ಸ್ವೀಕರಿಸ್ತಾರಲ್ವಾ,
ಅವರೇ ಅದರ ತೀರ್ಪನ್ನು ಕೊಡಬೇಕು. ತೀರ್ಪು ಕೊಡುವವನೇ ಸುನಾವಣೆ ಮಾಡಬೇಕು. ತೀರ್ಪು ಕೊಡುವವನೇ ಏನು ಮಾಡಬೇಕು? ಸುನಾವಣೆ ಮಾಡಬೇಕು. ಸುನಾವಣೆ. ಒನ್ ಹೂ ಹಿಯರ್ಸ್ ಮಸ್ಟ್ ಡಿಸೈಡ್. One who hears must decide. All these steps have to undergo under the principle of adi altem partem. ಅಂದರೆ ಈ ಅಹವಾಲು ಸ್ವೀಕರಿಸುವ ಅಥವಾ ಹಿಯರ್ ದ ಅದರ್ ಪಾರ್ಟಿ, ಅಹವಾಲು ಸ್ವೀಕರಿಸುವ ಒಂದು ಪ್ರಕ್ರಿಯೆ ಇದೆ ಅಲ್ವಾ? ಅಹವಾಲು ಸ್ವೀಕರಿಸುವ ಪ್ರಕ್ರಿಯೆಯಲ್ಲಿ ಈ ಎಲ್ಲ ಹಂತಗಳು ಅಡಗಿವೆ. ಈ ಎಲ್ಲ ಹಂತಗಳು ಏನು ಹಂತಗಳು? ನೋಟಿಸ್ ಕೊಡುವಂಥದ್ದು, ಅವರ ಅಹವಾಲವನ್ನು ಲಿಖಿತ ರೂಪದಲ್ಲಿ ಅಥವಾ ಬಾಯಿ ಮಾತಿನ ರೂಪದಲ್ಲಿ ಆಲಿಸುವುದು, ಸಂಬಂಧಪಟ್ಟ ದಾಖಲೆಗಳನ್ನು ಅವರ ಗಮನಕ್ಕೆ ತರುವುದು, ಮತ್ತು ಕ್ರಾಸ್ ಎಕ್ಸಾಮಿನಿಗೆ ಅವಕಾಶ ಅಂದರೆ ಪಾಟಿ ಸವಾಲಿಗೆ ಅವಕಾಶ ಮಾಡಿಕೊಡುವಂಥದ್ದು, ಮತ್ತು ಯಾರು ಈ ವಿಷಯದ ಅಹವಾಲು ಮಾಡಿರ್ತಾರೋ, ಕೇಳಿರ್ತಾರೋ, ಸುನಾವಣೆ ಮಾಡಿರ್ತಾರೋ, ಸುನಾವಣೆ ಮಾಡಿದ ವ್ಯಕ್ತಿಯೇ ತೀರ್ಪನ್ನು ಕೊಡುವಂಥದ್ದೇನಿದೆಯಲ್ಲ, ಈ ತತ್ವದ ಅಡಿಯಲ್ಲಿ ಇವೆಲ್ಲ ಬರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕೇಸ್ ಲಾಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಅದರಲ್ಲಿ ಮೊದಲನೇ ಟೆನೆಟ್ ಏನಿತ್ತು ನಮ್ಮದು? ಮೊದಲನೆಯ ಹಂತ ನೋಟಿಸ್ ಜಾರಿ ಮಾಡುವಂಥದ್ದು, ನೋಟಿಸ್ ಕೊಡುವಂಥದ್ದು. ಏನು ನೋಟಿಸು ಹೇಗೆ ಕೊಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ದ ಅಫೆಕ್ಟೆಡ್ ಪರ್ಸನ್ ಬಿ ಗಿವನ್ ನೋಟಿಸ್ ಟು ಶೋ ಕಾಸ್. ಅದನ್ನ ಹೇಳಿದ್ನಲ್ವ ನಾನು, ಶೋ ಕಾಸ್, ಕಾರಣ, ಅವನಿಗೆ ಕಾರಣ ಕೊಡು ನೀನು ಅಂತ ಹೇಳೋದು. ಶೋ ಕಾಸ್ ನೋಡಿ, ಚಾರ್ಜ್ ಶೀಟು ಅಂತಾರೆ ಅದಕ್ಕೆ. ಶೋ ಕಾಸ್ ಅಗೇನ್ಸ್ಟ್ ದ ಪ್ರಪೋಸ್ಡ್ ಆ್ಯಕ್ಷನ್ ಆ್ಯಂಡ್ ಸೀಕ್ ಹೀಸ್ ಎಕ್ಸ್ಪ್ಲನೇಷನ್. ನೋಡಿ, ನೀವು ಅವನ ಮೇಲೆ ಏನು ಕ್ರಮ ಜರುಗಿಸ್ತೀರಿ ಅನ್ನೋದನ್ನು ಹೇಳಿ, ಯಾಕೆ ಈ ಕ್ರಮವನ್ನು ಜರುಗಿಸಬಾರ್ದು ಅನ್ನೋದಕ್ಕೆ ನೀನು ಕಾರಣ ಕೊಡು ಅಂತ ಕೇಳೋದು. ಒಂದು ಇಂತಿಂಥ ಕ್ರಮವನ್ನು ನಿನ್ನ ಮೇಲೆ ಜರುಗಿಸ್ತೀವಿ, ನೀನು ಯಾಕೆ ಇದನ್ನು ಜರುಗಿಸಬಾರ್ದು ಇಂಥ ಕ್ರಮಗಳನ್ನು ಅಂತ ಏನಾದರೂ ನಿನ್ನ ಹತ್ರ ಕಾರಣಗಳಿದ್ರೆ ದಯವಿಟ್ಟು ಆ ಕಾರಣಗಳನ್ನ ಹೇಳು ಅಂತಕ್ಕಂಥ ನೋಟಿಸನ್ನು ಕೊಡುವಂಥದ್ದು. ಅದಕ್ಕೆ ಶೋಕಾಸ್ ನೋಟಿಸು ಅಂತಾರೆ. ಶೋಕಾಸ್ ನೋಟಿಸ್ ಅಂತ ಹೇಳ್ತಾರೆ. ಆಮೇಲೆ ಅವನು ಅದನ್ನು ವಿವರವಾಗಿ ತಿಳಿಸ್ಬೇಕು ಯಾಕೆ ಅನ್ನುವಂಥದ್ದು. ರೈಟ್? ದೆನ್ ನಾವು ಇದನ್ನು ನಮ್ಮ ಸಂವಿಧಾನದಲ್ಲಿಯೂ ಅಳವಡಿಸಿದ್ದೀವಿ. ಇದನ್ನು ನಮ್ಮ ಸಂವಿಧಾನದಲ್ಲಿಯೂ ಅಳವಡಿಸಿದ್ದೀವಿ. ಅದಕ್ಕೆ ಹೇಳ್ತೀವಿ ನಾವು, ರೈಟ್ ಆಫ್ ಹಿಯರಿಂಗ್ ಈಸ್ ದ ಸೈನ್ ಕ್ವಾ ನಾನ್ ಆಫ್ ಆಡಿ ಆಟಮ್ ಪಾಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸೈನ್ ಕ್ವಾ ನಾನ್ ಆಫ್ ಹಿಯರಿಂಗ್. ರೈಟ್? ದೆನ್ ಅನುಚ್ಛೇದ 311ರಲ್ಲೂ ನಾವೇನು ಹೇಳ್ತೀವಿ? ನೋಟಿಸ್ ಕೊಡಬೇಕು. ಯಾವುದೇ ಒಬ್ಬ ಅನುಚ್ಛೇದ 311 ಇದು ಏನಾಗುತ್ತೆ ಅಂತಂದರೆ, ಈ ಸರಕಾರಿ ಸೇವಕರು ಇರ್ತಾರಲ್ವ, ಸರಕಾರಿ ಸೇವಕರ ಮೇಲೆ ನೀವು ಶಿಸ್ತಿನ ಕ್ರಮ ಜರುಗಿಸುವುದಿದ್ರೆ, ಶಿಸ್ತಿನ ಕ್ರಮ, ಡಿಸಿಪ್ಲಿನರಿ ಆ್ಯಕ್ಷನ್ ಅಂತಾರೆ. ಈ ಶಿಸ್ತಿನ ಕ್ರಮವನ್ನು ಜರುಗಿಸುವಂತಹ ಸಂದರ್ಭದಲ್ಲಿ ನೀವು ಅವರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಫಸ್ಟ್ ನೋಟಿಸ್ ಏನು ಹೇಳ್ತಾರೆ ಅಂತಂದರೆ ಶೋಕಾಸ್ ನೋಟಿಸ್ ಅಂತಾರೆ. ಆಮೇಲೆ ಶಿಕ್ಷೆ ಕೊಡುವಂಥ ಸಂದರ್ಭದಲ್ಲಿ ಎರಡನೇ ನೋಟಿಸ್ ಕೊಡ್ತಾರೆ. ದೇರ್ ಆರ್ 2 ಟೈಪ್ಸ್ ಆಫ್ ನೋಟಿಸ್. ಒನ್ ನೋಟಿಸ್ ಈಸ್ ಫಾರ್ ಚಾರ್ಜಸ್, ಎನದರ್ ನೋಟಿಸ್ ಈಸ್ ಫಾರ್ ದ ಪನಿಷ್ಮೆಂಟ್, ಸೆಕೆಂಡ್ ಫಾರ್ ಪ್ರಪೋಸ್ಡ್ ಪನಿಷ್ಮೆಂಟ್. ನಿನಗೆ ಯಾವ ಶಿಕ್ಷೆ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳುವಂಥ ಸಂದರ್ಭದಲ್ಲಿ 2 ನೋಟಿಸ್ ಕೊಡಬೇಕು ಅಂತಕ್ಕಂಥ ಪ್ರಾವಧಾನ ನಾವು ನಮ್ಮ ಸಂವಿಧಾನದಲ್ಲಿ ಕೂಡ ಮಾಡಿಕೊಂಡಿದ್ದೀವಿ. ಈಗ ಕೇಸ್ಗಳನ್ನು ನೋಡೋಣ. ಈ ಸಂಬಂಧಪಟ್ಟಂತೆ ಆಡಿ ಆರ್ಟೆಮ್ ಪಾರ್ಟಮ್ಗೆ ಸಂಬಂಧಪಟ್ಟಂಥ ಕೇಸು 1723ರ ಪ್ರಕರಣ, ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಕ್ಕಂತಹ ಪ್ರಕರಣ. ನೋಡಿ, ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಆರ್ ಅಂದರೆ ಇಲ್ಲಿ ರಿಪಬ್ಲಿಕ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಡಾಕ್ಟರ್ ಬೆಂಟ್ಲಿ ಅಂತಕ್ಕಂಥವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿರಲ್ಲ, ಅವ್ರಿಗೆ ಡಿಗ್ರಿ ಕೊಟ್ಟಿರಲ್ಲ. ಯಾಕೆ ಡಿಗ್ರಿ ಕೊಟ್ಟಿರಲ್ಲ ಅವರಿಗೆ ಅಂತಂದರೆ, ಅವ್ರ ಮೇಲೆ ಆಪಾದನೆ ಇರುತ್ತೆ, ಅವರೇನೋ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂಥೇಳಿ ದಿ ಸರ್ಟಿಫಿಕೇಟ್ ವಾಸ್ ಡಿನೈಡ್. ಹಿಯರ್ ದ ಪ್ರಾಬ್ಲಮ್ ವಾಸ್ he was not heard. ಸಿ, ನೀನು ಮಾಲ್ ಪ್ರಾಕ್ಟೀಸ್ ಮಾಡಿದೀಯಾ,
ನಿನ್ನ ಡಿಗ್ರಿ ನಾವು ಕೊಡ್ತಾ ಇಲ್ಲ, ಬರ್ಖಾಸ್ತು ಮಾಡ್ತಾ ಇದ್ದೀವಿ. ಯಾಕೆ ನೀನು ಮಾಲ್ ಪ್ರಾಕ್ಟೀಸ್ ಮಾಡಿದೀಯಾ ಅಂತ ನಾವು ಹೇಳುವ ಚಾರ್ಜ್ಗೆ ಮಾಡಿಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಾದರೂ ಪ್ರೂಫ್ ಇದೆಯಾ ಅಂಥೇಳಿ ಇವ್ರು ಏನು ಮಾಡಬೇಕಿತ್ತು, ಕೇಳಬೇಕಿತ್ತು. ದಟ್ ವಾಸ್ ಆಡಿ ಆಲ್ಟ್ರಮ್ ಪಾರ್ಟಮ್. ದಟ್ ವಾಸ್ ನಾಟ್ ಡನ್. He was not given any notice. Without giving notice of hearing, ಅವನಿಗೆ ನೋಟಿಸ್ ಕೊಟ್ಟು ಅವನ ಅಹವಾಲನ್ನು, ಸುನಾವಣೆಯನ್ನು ಮಾಡಲಿಲ್ಲ. ಇವರು ಅವನ ಅಹವಾಲನ್ನು ಕೇಳಲಿಲ್ಲ, ಅವನ ಸುನಾವಣೆಯನ್ನು ಮಾಡಲಿಲ್ಲ. ಆವಾಗ ಅವನು ಕಿಂಗ್ಸ್ ಬೆಂಚ್ ಮುಂದೆ ಹೋದಾಗ ಕಿಂಗ್ಸ್ ಬೆಂಚ್ ಏನು ಮಾಡ್ತು ಅಂತಂದರೆ, ಈ ರೀತಿಯಾದಂಥ ಅವನಿಗೆ ಸರ್ಟಿಫಿಕೇಟ್ ಕೊಡದೇ ಇರುವಂತಹ ನಿಮ್ಮ ನಿರ್ಧಾರ ಇದೆಯಲ್ಲ, ಅದು ಶೂನ್ಯ ಅಂಥೇಳಿ ಕಿಂಗ್ಸ್ ಬೆಂಚು ನಿರ್ಣಯ ಮಾಡ್ತಾರೆ. ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳುತ್ತೆ. ಇಟ್ ಈಸ್ ನಲ್ ಆ್ಯಂಡ್ ವಾಯ್ಡ್. ಆವಾಗ ಆ ಜಜ್ಮೆಂಟಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಗಾಡ್ ಡಿಡ್ ನಾಟ್ ಪಾಸ್ ಸೆಂಟೆನ್ಸ್ ಆನ್ ಆಡಮ್. ನಾನು ಹೇಳಿದ್ನಲ್ಲ ಈ ಹಿಂದೆ, ಗಾಡ್ ಡಿಡ್ ನಾಟ್ ಪಾಸ್ ಸೆಂಟೆನ್ಸ್ ಆನ್ ಆಡಮ್. ಅವನಿಗೆ ಶಿಕ್ಷೆ ಕೊಡಲಿಲ್ಲ. ಎಲ್ಲಿ ತನಕ? ವಿದೌಟ್ ಹಿಯರಿಂಗ್. ಅವನ ಸುನಾವಣೆ ಮಾಡಲಾರದೆ, ದೇವರು ಎಡಮ್ಮನ ಸುನಾವಣೆ ಮಾಡಲಾರದೆ ಅವನಿಗೆ ಶಿಕ್ಷೆ ಕೊಡಲಿಲ್ಲ. ಸುನಾವಣೆ ಮಾಡಿದ ಮೇಲೆ ಶಿಕ್ಷೆ ಕೊಟ್ಟ. ಇಫ್ ಆರ್ಡರ್ ಎಡ್ವರ್ಸ್ಲಿ ಅಫೆಕ್ಟ್ ದ ಪಾರ್ಟಿ, ಯಾವುದೇ ಒಂದು ಆಜ್ಞೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದ್ರೆ ಅವನ ಸುನಾವಣೆ ಮಾಡಲಾರದೆ ನೀವು ಅದನ್ನು ಮಾಡೋ ಹಾಗಿಲ್ಲ. ಆ ರೀತಿಯಾದಂಥ ಆಜ್ಞೆಯನ್ನು ನೀವು ಕೊಡೋ ಹಾಗಿಲ್ಲ. ಇಟ್ ಈಸ್ ನಾಟ್ ಪರ್ಮಿಟೆಡ್. ಇಫ್ ಆರ್ಡರ್ ಎಡ್ವರ್ಸ್ಲಿ ಅಫೆಕ್ಟ್ ದ ಪಾರ್ಟಿ, ನೋಟಿಸ್ ಮಸ್ಟ್ ಬಿ ಗಿವನ್ ಈವನ್ ದೋ ಸ್ಟ್ಯಾಚ್ಯೂಟ್ ಡಸ್ ನಾಟ್ ಪ್ರೊವೈಡ್ ಫಾರ್ ಸಚ್ ನೋಟಿಸ್. ನೋಡಿ, ಕಾನೂನಿನಲ್ಲಿ ಪ್ರಾವಧಾನ ಇರಲಿ ಇಲ್ಲದೆ ಇರಲಿ, ಎರಡೂ ಸಂದರ್ಭದಲ್ಲಿಯೂ ಕೂಡ ನೀವು ಅವನ ಹಕ್ಕನ್ನು ನೀವು ತೆಗೆದುಕೊಳ್ಳೋದಾದರೆ, ಅವನಿಗೆ ನೀವು ಶಿಕ್ಷೆಯನ್ನು ಕೊಡೋದಾದರೆ, ಅವನಿಗೆ ಬಾಧ್ಯತೆಗಳನ್ನು ನೀವು ಫಿಕ್ಸ್ ಮಾಡೋದಾದರೆ, ನೀವು ಅವನ ಸುನಾವಣೆ ಮಾಡಲಾರದೆ ಆ ರೀತಿ ಮಾಡಲು ಸಾಧ್ಯವಿಲ್ಲ. ಯಾವಾಗ? ಕಾನೂನಿನಲ್ಲಿ ಪ್ರಾವಧಾನವಿದ್ದರೂ ಸಾಧ್ಯವಿಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ 6 ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಕರಣದಲ್ಲಿ ನೋಡ್ಬೋದು. ಇದೇ ರೀತಿ ನಮ್ಮ ದೇಶದ ಪ್ರಕರಣಗಳಲ್ಲೂ ಇದೆ. ಅದರಲ್ಲಿ ಈ ಮೊದಲನೇ ಪ್ರಕರಣ ನೋಡೋಣ, 1994 ಪ್ರಕರಣ, ರವಿ ನಾಯಕ್ ಪ್ರಕರಣ ಏನು ಹೇಳುತ್ತೆ ನೋಡೋಣ. ಈ ರವಿ ನಾಯಕ್ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, 7 ದಿವಸದ ನೋಟಿಸ್ ಕೊಡಬೇಕಾಗಿರುತ್ತೆ. ನೋಟಿಸ್ ಕೊಟ್ಟಿರ್ತಾರೆ. ನೋಟಿಸ್ ವಾಸ್ ಓನ್ಲಿ ಫಾರ್ 3 days. ಬಟ್ ನೋಟಿಸ್ ಕೊಟ್ಟಿದ್ರಲ್ಲ, ಸೊ ಸುಪ್ರೀಂ ಕೋರ್ಟ್ ಸೈಡ್ ಎಸ್ ಅಪಾರ್ಚುನಿಟಿ ವಾಸ್ ಗಿವನ್ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೋಡಿ, ಇನ್ಸ್ಟೆಡ್ ಆಫ್ 7 days ಓನ್ಲಿ 3 days ವಾಸ್ ಗಿವನ್. 3 days ಟೈಮ್ ವಾಸ್ ಗಿವನ್. ಏನಕ್ಕೆ? ಆನ್ಸರ್ ಮಾಡಲಿಕ್ಕೆ. ಇಲ್ಲಿ ಏನಾಗಿರುತ್ತೆ ಅಂದರೆ, ಸ್ಪೀಕರು MLA ಡಿಸ್ಕ್ವಾಲಿಫೈ ಮಾಡಿರ್ತಾರೆ ಅಂಡರ್ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಶೆಡ್ಯೂಲ್ 10 ಏನು ಹೇಳುತ್ತೆ ಅಂತಂದರೆ, ಪಕ್ಷ ಏನು ಹೇಳ್ತಾರೆ ಅದಕ್ಕೆ, ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದಾಗ, ಪಕ್ಷಾಂತರ ಮಾಡಿದಾಗ, ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಾರೆ ಅದಕ್ಕೆ. ಆವಾಗ ಸ್ಪೀಕರ್ಗೆ ಅಧಿಕಾರ ಇರುತ್ತೆ ಡಿಸಿಷನ್ ತೊಗೊಳ್ಳುವಂಥದ್ದು. ಅವ್ರು ಏನು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ರೂಲಲ್ಲಿ ಏನಿರುತ್ತೆ, 7 days ನೋಟಿಸ್ ಕೊಡಬೇಕು ಅಂತ ಇರುತ್ತೆ. ಇಲ್ಲಿ ಅವ್ರು 3 ದಿವಸದ ನೋಟಿಸ್ಗೆ ಏನು ಪ್ರಶ್ನೆ ಮಾಡ್ತಾರೆ. ನನಗೆ 3 ದಿವಸ ನೋಟಿಸ್ ಕೊಟ್ಟು ನನಗೆ 7 days ಕೊಡಬೇಕಾಗಿತ್ತು, 3 ದಿವಸ ಕೊಟ್ಟಿದ್ದರಿಂದ ಇವರು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಿಲ್ಲ ಸ್ಪೀಕರ್ ಅವರು ಅಂಥೇಳಿ ಇವರ ಆಪಾದನೆ ರವಿ ನಾಯಕ್ ಅವರು. ಆದರೆ ನ್ಯಾಯಾಲಯ ಅದನ್ನು ಒಪ್ಪೋದಿಲ್ಲ. ವೆನ್ ದಿಸ್ ವಾಸ್ ಚಾಲೆಂಜ್ಡ್, ದ ಸುಪ್ರೀಂ ಕೋರ್ಟ್ held that the time duration is dependent on circumstances. ಪರಿಸ್ಥಿತಿಯ ಮೇಲೆ ಆ ಟೈಮ್ನ ಚೇಂಜ್ ಮಾಡಬೇಕಾಗಿತ್ತು. ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆರ್ ಫ್ಲೆಕ್ಸಿಬಲ್. ಅದನ್ನು ಇಟ್ಸ್ ನಾಟ್ ಎ ಫಿಕ್ಸ್ಡ್ ಥಿಂಗ್. ಆದ್ದರಿಂದ ಏನು ಮಾಡ್ತು, ಈ ಸ್ಪೀಕರ್ ತೆಗೆದುಕೊಂಡಂತಹ ನಿರ್ಧಾರವನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹೇಳಿತು. ನೋಡಿ, ಇಲ್ಲಿ ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಸು ಪರ್ಟಿಕ್ಯುಲರ್ಲಿ ಆಡಿ ಆಟಮ್ ಪಾರ್ಟಮ್ ಏನು ವಿಷಯ ಇದೆ ಅಂತಂದರೆ, ಹಿಯರ್ ದ ಅದರ್ ಪಾರ್ಟಿ ಅನ್ನೋದಷ್ಟೇ. ಇಲ್ಲಿ ನೀವು 3 ದಿವಸ ಟೈಮ್ ಕೊಟ್ಟಿದ್ದೀರಿ, 3 ದಿವಸದೊಳಗೆ ಬಂದು ನೀವು ನಿಮ್ಮ ಅಹವಾಲನ್ನ ಹೇಳಲಿಕ್ಕೆ ನಿಮ್ಗೆ ಅವಕಾಶ ಇತ್ತು. ಅವರಿಗೆ ಸ್ಪೀಕರ್ಗೆ ಏನೋ ಕಂಪಲ್ಷನ್ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಕಾರಣದಿಂದ ಅವ್ರು 3 ದಿನದೊಳಗಡೆ ಅದನ್ನು ಗೊತ್ತು ಮಾಡ್ಕೋಬೇಕಾಗಿರ್ಬೋದು. ಆದ್ದರಿಂದ
ಅವರು ತೆಗೆದುಕೊಂಡಂತಹ ನಿರ್ಣಯ ಸರಿ ಇದೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನೋಡಿದ್ವಿ. ಇಲ್ಲಿ ಇನ್ನೊಂದು ಪ್ರಕರಣ ಇದೆ, ಶಿವಸಾಗರ್ ತಿವಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ದಿ ನೋಟಿಸ್ ಗಿವನ್ ಇನ್ ದ ನ್ಯೂಸ್ ಪೇಪರ್, ನೋಡಿ ಇಲ್ಲಿಯೂ ಅಷ್ಟೇ ಸೇಮ್ ಥಿಂಗ್, ಮೇಲಿನ ಕೇಸಿನ ಥರನೇ ಇದು. ನೋಟಿಸ್ ವಾಸ್ ಆ್ಯಕ್ಚುಲಿ ಗಿವನ್ ಇನ್ ದ ನ್ಯೂಸ್ ಪೇಪರ್, ಗಿವನ್ ಇನ್ ದ ಅಬೌಟ್ ಅಲಾಟ್ಮೆಂಟ್ ಆಫ್ ಕ್ವಾರ್ಟರ್ಸ್. ಈಗ ಗೌರ್ಮೆಂಟ್ ಕ್ವಾರ್ಟರ್ಸ್ಗಳನ್ನ ಅಲಾಟ್ಮೆಂಟ್ ಮಾಡಲಿಕ್ಕೆ ನ್ಯೂಸ್ ಪೇಪರಲ್ಲಿ ನೋಟಿಸ್ ಹಾಕ್ತಾರೆ. ಇಂಡಿವಿಜುವಲ್ ಪರ್ಸನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಅಪ್ಲಿಕೇಶನ್ ಕೊಡೋರು ಯಾರಿಗೆ ಗೊತ್ತಿರುತ್ತೆ. ಆದ್ದರಿಂದ ಹಿಯರ್ ಆಲ್ಸೋ ದಿ ಸುಪ್ರೀಂ ಕೋರ್ಟ್ ಅಫೆಲ್ಡ್ ದ ಡಿಸಿಷನ್. ದ ನೋಟಿಸ್ ಗಿವನ್ ಇನ್ ದ ನ್ಯೂಸ್ ಪೇಪರ್ ಫಾರ್ ದ ಅಲಾಟ್ಮೆಂಟ್ ಆಫ್ ಗೌರ್ಮೆಂಟ್ ಕ್ವಾರ್ಟರ್ಸ್ ಇನ್ ಡೆಲ್ಲಿ ಈಸ್ ಟ್ರೀಟೆಡ್ ಆಸ್ ಸಫಿಷಿಯಂಟ್ ಆ್ಯಂಡ್ ಅಡೆಕ್ವೇಟ್ ನೋಟಿಸ್ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇದಾದಮೇಲೆ ಇನ್ನೊಂದು ಪ್ರಕರಣ ನೋಡೋಣ ಇಲ್ಲಿ, ಅಜಿತ್ ಕುಮಾರ್ ನಾಗ್ ವರ್ಸಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. The Supreme Court upheld the validity of Clause 4 of Standing Order so and so certified standing orders of the Indian Oil Corporation. Ajit Kumar Nag, Ajit Kumar Nag led the mob run by the corporation and assaulted the medical officer, and his services were terminated under the state standing orders. The court emphasized that the principle of natural justice could be modified in urgent situations. ಈ ಪ್ರಕರಣ ಹೇಗಿದೆ ಅಂತಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಎಂಪ್ಲಾಯಿ ಏನು ಮಾಡ್ತಾನೆ, ಆ ಕಾರ್ಪೊರೇಷನ್ನ ಒಂದು ಹಾಸ್ಪಿಟಲ್ ಇರುತ್ತೆ, ಆ ಹಾಸ್ಪಿಟಲ್ನ ಮೆಡಿಕಲ್ ಆಫೀಸರ್ನ ಅಸಾಲ್ಟ್ ಮಾಡ್ತಾರೆ, ಗುಂಪು ಕರ್ಕೊಂಡ್ಬಂದು ಅಸಾಲ್ಟ್ ಮಾಡ್ತಾರೆ. ಇಲ್ಲಿ ಗುಂಪು ಕರ್ಕೊಂಡು ಬಂದು ಅಸಾಲ್ಟ್ ಮಾಡಿದಂಥದ್ದಕ್ಕೆ ಸಾಕಷ್ಟು ಮಟೀರಿಯಲ್ ಎವಿಡೆನ್ಸು ಸಾಕ್ಷಿ ಇರ್ತವೆ. ಅಂಥವನಿಗೆ ಏನು ಸುನಾವಣೆ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ನೋ, ನಾಟ್ ರಿಕ್ವೈರ್ಡ್ ಅಂತ. ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ನಾವು ಪಾರ್ಟೆಮ್ ಕೊಡುವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ನಾಟ್ ಎನ್ ಅಬ್ಸಲ್ಯೂಟ್ ರೈಟ್. ಯಾವ ಸಂದರ್ಭದಲ್ಲಿ ಅರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಇವರಿಗೆ ನಾವು ಸರಿಯಾದ ಶಿಕ್ಷೆ, ಒಂದು ವೇಳೆ ಶಿಕ್ಷೆ ಕೊಡದೆ ಹೋದರೆ, ಈ ಪ್ರೊಸೆಸ್ ಮಾಡದೆ ಹೋದರೆ ಅವನು ಕಂಟಿನ್ಯೂ ಅದನ್ನೇ ಒಂದು ಚಟ ಮಾಡ್ಕೋಬೋದು. ಆ ರೀತಿಯಾದಂತಹ ಪರಿಸ್ಥಿತಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದಾಗಿದೆ. ಓಕೆ, ಸೆಕೆಂಡ್ ಒನ್, ಹಿಯರಿಂಗ್. ನಾವು ನೋಟಿಸ್ ಬಗ್ಗೆ ನೋಡಿದ್ವಿ, ಇಲ್ಲಿ ಸೆಕೆಂಡ್ ಒನ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಹಿಯರಿಂಗ್. ಎ ಫೇರ್ ಹಿಯರಿಂಗ್ ಆಫ್ ದ ಅಫೆಕ್ಟೆಡ್ ಪಾರ್ಟಿ and fair consideration of his statement is very important. This is Magna Carta of PNJ ಅಂತ ಹೇಳ್ತಾರೆ. PNJಯ ಅತಿ ಮುಖ್ಯವಾದಂತಹ ಭಾಗ ಅಂತಂದ್ರೆ ಸುನಾವಣೆ ಮಾಡುವುದು. ಇದು ಚುನಾವಣೆ ಅಲ್ಲ, ಸುನಾವಣೆ ಅಂದ್ರೆ ಕೇಳುವುದು, ಅಹವಾಲನ್ನು ಕೇಳುವುದು. ಅದಕ್ಕೆ ಇನ್ನೊಂದು ಶಬ್ದ ನಾವೇನು ಹೇಳ್ಬೋದು, ಅಹವಾಲನ್ನು ಕೇಳುವುದು ಅಥವಾ ಸುನಾವಣೆ ಮಾಡುವುದು ಅಂತ ಹೇಳ್ಬೋದು ನಾವು. ಓಕೆ, ಇಲ್ಲಿ ಕೇಸ್ನ ನೋಡೋಣ, ಇದಕ್ಕೆ ಸಂಬಂಧಪಟ್ಟಂಥದ್ದು. ದ ಬೋರ್ಡ್ ಹ್ಯಾಡ್ ದ ಪವರ್ ಟು ಡೆಮಾಲಿಷ್ ಎನಿ ಬಿಲ್ಡಿಂಗ್ ವಿದೌಟ್ ಗಿವಿಂಗ್ ಎನಿ ಅಪಾರ್ಚುನಿಟಿ ಆಫ್ ಹಿಯರಿಂಗ್ ಇಫ್ ಇಟ್ ಈಸ್ ಇರೆಕ್ಟೆಡ್ ವಿದೌಟ್ ಪರ್ಮಿಷನ್. ನೋಡಿ ಈ ಕೇಸ್ ಹೆಂಗಿದೆ ಅಂತಂದರೆ, ಕೂಪರ್ ವರ್ಸಸ್ ವಿಂಡ್ಸ್ವರ್ತ್ ಬೋರ್ಡ್ ಆಫ್ ವರ್ಕ್ಸ್ ಅಂತಿದೆ. ಈ ವಿಂಡ್ಸ್ವರ್ತ್ ಬೋರ್ಡ್ ಆಫ್ ವರ್ಕ್ಸ್ಗೆ ಅಧಿಕಾರ ಇರುತ್ತೆ, ಇವರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಏನು ಅಧಿಕಾರ? ಯಾವುದೇ ಒಂದು ಕಟ್ಟಡವನ್ನು ಪರವಾನಗಿ ಇಲ್ಲದೆ ಕಟ್ಟಿದರೆ ಅಂತಹ ಕಟ್ಟಡವನ್ನು ನೋಟಿಸ್ ಕೊಡದೆ ನೀವು ಉರುಳಿಸ್ಬೋದು ಅಂತ. ದಟ್ ಈಸ್ ದಿ ರೂಲ್. ದ ರೂಲ್ ಈಸ್ ಲೈಕ್ ದ್ಯಾಟ್. ಬಟ್ ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ದ ಬೋರ್ಡ್ ಡೆಮಾಲಿಷ್ಡ್ ದ ಹೌಸ್ ಆಫ್ ದ ಪ್ಲೇಂಟಿಫ್. ನೋಡಿ, ಆ ಆಧಾರದ ಮೇಲೆ ಇನ್ನೇನಂತಂದರೆ ಆ ವ್ಯಕ್ತಿಯ, ಈ ಕೂಪರ್ನ ಮನೆಯನ್ನು ಡೆಮಾಲಿಷ್ ಮಾಡಲಾಯಿತು. ಅದು ಅನ್ಆಥರೈಸ್ಡ್ ಇತ್ತು, ವಿದೌಟ್ ಪರ್ಮಿಷನ್ ಕಟ್ಟಿದ್ರು, ಪರವಾನಗಿ ತೆಗೆದುಕೊಳ್ಳದೆ ಕಟ್ಟಿದಂತಹ ಮನೆ ಇತ್ತು, ಕಾನೂನು ಇತ್ತು. ಎರಡೂ ಇದ್ದಾಗಲೂ ಏನು ಮಾಡಿದ್ರು ಅವರು? ಡೆಮಾಲಿಷ್ ಮಾಡಿದರು. ದ ಕೋರ್ಟ್ ವಾಸ್, ದ ಆ್ಯಕ್ಷನ್ ವಾಸ್ ನಾಟ್ ವೈಲೇಷನ್ ಆಫ್ ಸ್ಟ್ಯಾಚ್ಯೂಟ್. ಯಾಕಂದರೆ ಅವ್ರು ಮಾಡಿದ್ದು ಕಾನೂನು ಪ್ರಕಾರನೇ ಮಾಡಿದ್ರು. ಆದ್ದರಿಂದ ಇವರ ಕ್ರಮ ಕಾನೂನು ಬಾಹಿರವಾಗಿರಲಿಲ್ಲ. ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಪವರ್
was with qualification, and no man can be deprived of his property without having an opportunity of being heard. ನೋಡಿ, ಕೋರ್ಟ್ ಒಪ್ಪಲಿಲ್ಲ. ಇಟ್ ಈಸ್ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಪರ್ಸನಲ್ ಲಿಬರ್ಟಿ, ಅವನು ರಸ್ತೆಗೆ ಬೀಳ್ತಾನೆ ಆ ವ್ಯಕ್ತಿ. ಆದ್ದರಿಂದ ಆ ಮನೆಯನ್ನು ಅವತ್ತು ಕೆಡದೆ ಹೋಗಿದ್ರೆ ಆಕಾಶ ಏನು ಬೀಳ್ತಿರ್ಲಿಲ್ಲ. ಒಂದು ನೋಟಿಸ್ ಕೊಟ್ಟು ಕೆಡಬೋದಿತ್ತು ಅಂತ, ಒಂದು ನೋಟಿಸ್ ಕೊಟ್ಟು ಅದನ್ನು ಕೆಡಬೋದಿತ್ತು. ಆದರೆ ಕೋರ್ಟ್ ಏನು ಹೇಳ್ತು, ಇಟ್ ಈಸ್ ನಾಟ್ ಕರೆಕ್ಟ್. ಈವನ್ ದೋ ಲಾ ಸೇಸ್ ಲೈಕ್ ದ್ಯಾಟ್, one should not do. Law says like that. The court held that the power was with qualification that no man can be deprived of his property, life, liberty and property. John Locke our dialogue ade. Even American fundamental rights says so. Life, liberty and property. In our fundamental rights, life, liberty is there. Property which was there in part 3, we have shunted it to other part. ಫಂಡಮೆಂಟಲ್ ರೈಟಿಂದ ತೆಗೆದು ನಾವು ಹೊರಗಡೆ ಅನುಚ್ಛೇದ 300 ಕ್ಯಾಪಿಟಲ್ ಏನಲ್ಲಿ ಇಟ್ಟಿದ್ದೀವಿ, ಅದು ಬೇರೆ ವಿಷಯ. ಈ ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, ಹಿಯರಿಂಗ್ ಮಾಡಿರೋದು ತಪ್ಪು ಅಂತಕ್ಕಂಥದ್ದು. ಇದೇ ಪ್ರಕರಣವನ್ನು ನಾವಿಲ್ಲಿ ಕಾಪಿ ಮಾಡಿದ್ವಿ. ಭಾರತ ದೇಶದಲ್ಲಿಯೂ ವೋಲ್ಗಾ ಟೆಲಿಸ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಪ್ರಕರಣದಲ್ಲಿ ಇಲ್ಲಿ ಸ್ಲಮ್ ಏರಿಯಾನ ಕಿತ್ತು ಹಾಕ್ತಾರೆ. ಓಕೆ, ಇನ್ ಸ್ಪೈಟ್ ಆಫ್ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಫಾರ್ ದ ರಿಮೂವಲ್ ಆಫ್ ದ ಅನ್ಆಥರೈಸ್ಡ್ construction by the commissioner without notice. Nodi, rule was like that only. If the building is illegally constructed, license illene, ಪರವಾನಗಿ ಇಲ್ಲದೇನೆ ಅನಧಿಕೃತ ಕಟ್ಟಡವನ್ನು ಅನಧಿಕೃತ ಕಟ್ಟಡವನ್ನು ನೀವು ನೋಟಿಸ್ ಕೊಡದೆ ಬೀಳಿಸ್ಬೋದು ಅಂತ ಕಾನೂನು ಇದ್ರೂ ಕೂಡ ಕೋರ್ಟ್ ಅದನ್ನು ಒಪ್ಪಲ್ಲ. ದ ಕೋರ್ಟ್ ಹೆಲ್ಡ್ ದ್ಯಾಟ್ ಇಟ್ ವಾಸ್ ಓನ್ಲಿ ಎನ್ ಎನಾಬಲಿಂಗ್ ಪ್ರೊವಿಷನ್. ಆ ರೀತಿ ಪ್ರೊವಿಷನ್ ಇರ್ಬೋದು. ಸೇಮ್ ದ ಕೇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್, ಕೂಪರ್ ಕೇಸ್, ಇದು ಕೂಡ ಅದೇ ಕೇಸ್. ಆ್ಯಂಡ್ ನಾಟ್ ಎ ಕಮಾಂಡ್ ನಾಟ್ ಟು ಇಶ್ಯೂ ನೋಟಿಸ್. ಹಿಂಗೆ ಹೇಳಿದ ತಕ್ಷಣ ನೀವು ನೋಟಿಸ್ ಇಶ್ಯೂ ಮಾಡಬಾರ್ದು ಅಂತ ಏನು ಹೇಳಿಲ್ಲ. ನೀವು ಈ ಆಡಳಿತಾತ್ಮಕವಾಗಿ ಏನು ನೀವು ಕ್ರಮ ತೆಗೆದುಕೊಡ್ತೀರಿ, ಯು ಹ್ಯಾವ್ ಟು ಆ್ಯಕ್ಟ್ ಫೇರ್ಲಿ ಆ್ಯಂಡ್ ಜುಡಿಷಿಯಲಿ ಅಂತ ಹೇಳ್ತಾರೆ. ಫೇರ್ಲಿ ಆ್ಯಂಡ್ ಜುಡಿಷಿಯಲಿ. ಆದ್ದರಿಂದ ನೀವು ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿದ ತಪ್ಪು ಅಂತಕ್ಕಂಥದ್ದು ವಿದೌಟ್ ಹಿಯರಿಂಗ್ ದ ಅದರ್ ಪಾರ್ಟಿ, ಅವ್ರನ್ನ ಅಹವಾಲನ್ನ ಕೇಳಲಾರ್ದೆ ನೀವು ಮಾಡಿದ ತಪ್ಪು ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಅದೇ ಇನ್ನೊಂದು ಪ್ರಕರಣ ನೋಡಿ, ಬಾಲ್ಕೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಏನಾಗಿತ್ತು ಅಂತಂದರೆ, ಇಟ್ ಈಸ್ ಎನ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ. It is a public sector. Balco is an aluminium factory. It was a public sector, and all of a sudden this was privatized. When this was privatized, employees went on strike and also approached the Supreme Court. Then Supreme Court said, employees in kelbekanteniಲ್ಲ. There is no necessity of hearing, no necessity of no op. ಆಡಿ ಆಟಂ ಪಾಠಂ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ, ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯನ್ನು ಸರ್ಕಾರಿ ಸ್ವಾಮ್ಯವಾಗಿ ಇಡೋದಾಗಲಿ ಅಥವಾ ಅದನ್ನು ಪ್ರೈವೇಟ್ ಮಾಡೋದಾಗಲಿ, ಖಾಸಗೀಕರಣ ಮಾಡೋದಾಗಲಿ, ಅದು ಸರ್ಕಾರದ ಪಾಲಿಸಿ ಡಿಸಿಷನ್. ಅದು ಸರ್ಕಾರದ ಪಾಲಿಸಿ ಡಿಸಿಷನ್. ಅದು ಸರ್ಕಾರ ದೇಶವನ್ನು ಆರ್ಥಿಕ ಪಥದತ್ತ ತೆಗೆದುಕೊಂಡು ಹೋಗುವ ವಿಷಯದಲ್ಲಿ ಸರ್ಕಾರಕ್ಕೆ ಅದರದೇ ಆದಂತಹ ಸ್ವಾತಂತ್ರ್ಯವಿದೆ. ಆದ್ದರಿಂದ ನೀವು ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ನೋ ನೆಸೆಸಿಟಿ ಆಫ್ ಹಿಯರಿಂಗ್ ದಿ ಎಂಪ್ಲಾಯೀಸ್ ಅಂಥೇಳಿ ಈ ಬಾಲ್ಕೋ ಪ್ರಕರಣದಲ್ಲಿ ಹೇಳಲಾಗ್ತದೆ. ಇದು ಹಿಯರಿಂಗ್ ಬಗ್ಗೆ ನಾವೇನು ಇದು ಮಾಡೋದು ಆ ಮಾತಿದು. ಹಿಯರಿಂಗ್ ಬಗ್ಗೆ ನಾನು ನಿಮಗೆ 2-3 ಕೇಸ್ಗಳನ್ನು ಕೊಟ್ಟಿದ್ದೀನಿ. ಆ್ಯಂಡ್ ದಿ ನೆಕ್ಸ್ಟ್ ಥಿಂಗ್ ಈಸ್ ಡಿಸ್ಕ್ಲೋಸರ್ ಆಫ್ ಮಟೀರಿಯಲ್. ಅಂದರೆ ಯಾವ ವ್ಯಕ್ತಿಯ ವಿರುದ್ಧ ನೀವು ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ತೀರೋ ಅವನಿಗೆ ಆ ದಾಖಲೆಗಳನ್ನು, ಯಾವ ದಾಖಲೆಯ ಆಧಾರದ ಮೇಲೆ ನೀವು ಅವನ ಮೇಲೆ ಕ್ರಮ ತೆಗಿತೀರೋ ಅಂತಹ ದಾಖಲೆಗಳನ್ನು ಅವನಿಗೆ ತೋರಿಸುವಂಥದ್ದು ನಿಮ್ಮ ಕರ್ತವ್ಯ. ಡಿಸ್ಕ್ಲೋಸ್ ಆಲ್ ಎವಿಡೆನ್ಸ್ ಆ್ಯಂಡ್ ಮಟೀರಿಯಲ್ ರಿಲೆವೆಂಟ್ ಟು ದ ಕೇಸ್. ಆ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ನೀವು ಅವರಿಗೆ ತೋರಿಸ್ಬೇಕು. ಯಾಕೆ ತೋರಿಸ್ಬೇಕು ಅಂತಂದರೆ, ನೀವು ತೋರಿಸಿದಂಥ ಡಾಕ್ಯುಮೆಂಟ್ಗಳನ್ನು
ಅವನು ರಿಬಟ್ ಮಾಡ್ಬೋದು. ನೀವು ತೋರಿಸಿದ್ದು ಸರಿ ಇಲ್ಲ, ಈ ಡಾಕ್ಯುಮೆಂಟ್ಗೂ ನನ್ನ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ನಾವು ಪ್ರೂವ್ ಮಾಡ್ಬೋದು. ಅಥವಾ ಆ ಡಾಕ್ಯುಮೆಂಟ್ಗಳು ಫೋರ್ಜ್ಡ್ ಡಾಕ್ಯುಮೆಂಟ್ ಇದ್ದಾವೆ ಅಂತಲೂ ಪ್ರೂವ್ ಮಾಡ್ಬೋದು. ಆದ್ದರಿಂದ ಅವನಿಗೆ ತೋರಿಸೋದು ಅನಿವಾರ್ಯ. ಡಿಸಿಷನ್ ಕೆನಾಟ್ ಬಿ ಟೇಕನ್ ಎಟ್ ದ ಬ್ಯಾಕ್ ಆಫ್ ದ ಅಕ್ಯೂಸ್ಡ್ ಅಂತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಹಿಂದೆ ನಿಂತ್ಕೊಂಡು ನೀವು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಎಲ್ಲವನ್ನೂ ಅವನು ಮುಂದಿಡಬೇಕು. ನೋಡಪ್ಪ, ನೀನು ಹಿಂಗೆ ಮಾಡಿದೀಯಾ, ದಾಖಲೆ ಈ ರೀತಿ ಹೇಳುತ್ತೆ, ವಿಟ್ನೆಸ್ಗಳು ಹೀಗಿದ್ದಾವೆ, ಎಲ್ಲ ಅವನು ಮುಂದಿಡಬೇಕು. ಆಮೇಲೆ ಅವನು ಅದನ್ನೆಲ್ಲನೂ ರಿಬಟ್ ಮಾಡಬೇಕು. ಹೌದು, ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಅವನಿಗೆ ಅವಕಾಶ ಇರಬೇಕು ಅನ್ನೋದು ಈ ಡಿಸ್ಕ್ಲೋಸರ್ ಆಫ್ ಮಟೀರಿಯಲ್ನ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದೆರಡು ಕೇಸ್ಗಳನ್ನ ನಾವು ನೋಡ್ಬೋದು. ಏನು? ಡಾಕೇಶ್ವರಿ ಕಾಟನ್ ಮಿಲ್ಸ್ ಲಿಮಿಟೆಡ್ ವರ್ಸಸ್ CIT. ಅಪೆಲೇಟ್ ಟ್ರಿಬ್ಯುನಲ್ ಡಿಡ್ ನಾಟ್ ಡಿಸ್ಕ್ಲೋಸ್ ದ ಎವಿಡೆನ್ಸ್. ನೋಡಿ, ಇಲ್ಲಿ ಎವಿಡೆನ್ಸನ್ನು ಅವನ ಗಮನಕ್ಕೆ ತರಲಿಲ್ಲ. ಆದರೆ ಡಿಸಿಷನ್ ತಗೋಬೇಕಾದ್ರೆ ಆ ಎವಿಡೆನ್ಸಿನ ಆಧಾರದ ಮೇಲೆ ತಗೊಳುತ್ತೆ ಬೈ ದ ಡಿಪಾರ್ಟ್ಮೆಂಟ್ ವಿಚ್ ವಾಸ್ ಯೂಸ್ಡ್ ಅಗೇನ್ಸ್ಟ್ ದ ಪಾರ್ಟಿ. ಅದೇ ಎವಿಡೆನ್ಸನ್ನು ಯೂಸ್ ಮಾಡಿ ಪಾರ್ಟಿ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸೊ ದಿಸ್ ಈಸ್ ಡಿಕ್ಲೇರ್ಡ್ ಆಸ್ ರಾಂಗ್. ಅಂದರೆ ಅದನ್ನು ಅವನಿಗೆ ತೋರಿಸದೇ ಇರೋ ತಪ್ಪು ಅಂತಕ್ಕಂಥದ್ದನ್ನು ನಾವು ಡಾಕೇಶ್ವರಿ ಕೇಸಲ್ಲಿ ನೋಡ್ಬೋದು. ಇನ್ನೊಂದು ಬಿಶಾಂಬರ್ನಾಥ್ ಕೊಹ್ಲಿ ಕೇಸಲ್ಲಿ ಏನಾಗುತ್ತೆ ನೋಡೋಣ. ಇನ್ ದ ರಿವಿಷನ್ ಪೆಟಿಷನ್ ನೋಡಿ, ಒರಿಜಿನಲ್ ಪೆಟಿಷನ್ನಲ್ಲಿ ಡಾಕ್ಯುಮೆಂಟ್ ಇರಲ್ಲ. ಅದಕ್ಕೆ ರಿವಿಷನ್ ಪೆಟಿಷನ್ ಹಾಕಿದಾಗ ಹೊಸ ಎವಿಡೆನ್ಸನ್ನು ಕೊಡ್ತಾರೆ, ಹೊಸ ದಾಖಲೆ ಕೊಡ್ತಾರಲ್ಲಿ ಪ್ರೊಡ್ಯೂಸ್ಡ್. ಬಟ್ ಆ ದಾಖಲೆಯನ್ನು ಪಾರ್ಟಿಗೆ ತೋರಿಸೋದಿಲ್ಲ. ತೋರಿಸಲಾರ್ದನೆ ಆ ರಿವಿಷನ್ ಪೆಟಿಷನ್ ಆ ದಾಖಲೆ ಆಧಾರದ ಮೇಲೆ ಶಿಕ್ಷೆ ಕೊಟ್ಟಾಗ ಸುಪ್ರೀಂ ಕೋರ್ಟು ಇದು ನೈಸರ್ಗಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಆಲ್ ಆರ್ ವೆರಿ ವೆರಿ ಸಿಂಪಲ್ ಕೇಸ್ ಲಾಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ಕ್ರಾಸ್ ಎಕ್ಸಾಮಿನೇಷನ್. ನೋಡಿ, ನಾನು ಮೊದಲೇ ಹೇಳಿದ್ದೆ, ಕ್ರಾಸ್ ಎಕ್ಸಾಮಿನೇಷನ್ ಕಂಪಲ್ಸರಿ ಏನಲ್ಲ, ಮಾಡಲೇಬೇಕು ಅಂತೇನಿಲ್ಲ. ದೋ ಕ್ರಾಸ್ ಎಕ್ಸಾಮಿನೇಷನ್ ವಾಸ್ ನಾಟ್ ಎ ರಿಕ್ವೈರ್ಮೆಂಟ್ ಇನ್ ದಿ ಡಾಕ್ಟ್ರಿನ್ ಆಫ್ PNJ, ಡಿಪೆಂಡಿಂಗ್ ಅಪಾನ್ ದ ಫ್ಯಾಕ್ಟ್ ಆಫ್ ದ ಕೇಸ್, ಫ್ಯಾಕ್ಟ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್, ಸಂದರ್ಭಕ್ಕೆ ಅನುಸಾರವಾಗಿ ನೀವು ಕ್ರಾಸ್ ಎಕ್ಸಾಮಿನೇಷನ್ನ ಅಲೋವ್ ಮಾಡ್ಬೋದು ಅಂಥೇಳಿ. ಇಲ್ಲಿ UP ವೇರ್ ಹೌಸ್ ಕಾರ್ಪೊರೇಷನ್ ವರ್ಸಸ್ VN ವಾಜಪೇಯಿ ಅಂತಕ್ಕಂಥ ಪ್ರಕರಣನ ನೀವು ನೋಡೋದಾದರೆ, employee was not allowed to cross-examine the witness who gave evidence against the employees. ನೋಡಿ, ಇಲ್ಲಿ ಈ ಎಂಪ್ಲಾಯಿನ ಅವನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಾಗ ಆ ವಿಟ್ನೆಸ್ ಏನಿದ್ರಲ್ಲ, ಆ ವಿಟ್ನೆಸ್ಸನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಕೊಡಲಿಲ್ಲ ಅಂಥೇಳಿ ಇಲ್ಲಿ ನೈಸರ್ಗಿಕ ನ್ಯಾಯ ತತ್ವದ ಉಲ್ಲಂಘನೆ ಆಗಿದೆ ಅಂಥೇಳಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟು ಇದನ್ನು ಎತ್ತಿ ಹಿಡಿಯುತ್ತೆ. ಅಂದರೆ ಇವರ ವಾದವನ್ನು ಎತ್ತಿ ಹಿಡಿಯುತ್ತೆ, ಈ ವ್ಯಕ್ತಿಯ ವಾದವನ್ನು, ಏನು ವಾಜಪೇಯಿಯವರ ವಾದವನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿಯುತ್ತೆ. ಯಾಕೆ ಅಂತಂದರೆ, ಇಲ್ಲಿ ವಿಟ್ನೆಸ್ ವಾಸ್ ದೇರ್, ಈ ವಿಟ್ನೆಸ್ಸು ಅವರು ದಾಖಲೆಯಾಗಿ ತೊಗೊಂಡ್ರು, ಈ ವಿಟ್ನೆಸ್ಸಿನ ಆಧಾರದ ಮೇಲೆ ಶಿಕ್ಷೆ ಕೊಟ್ಟರು. ಶಿಕ್ಷೆ ಕೊಟ್ಟಿದ್ದರಿಂದ ಈ ವಿಟ್ನೆಸ್ಸನ್ನು ಕ್ರಾಸ್ ಎಕ್ಸಾಮಿನೇಷನ್ಗೆ ಪರ್ಮಿಷನ್ ಕೊಡಬೇಕಿತ್ತು. ಕ್ರಾಸ್ ಎಕ್ಸಾಮಿನೇಷನ್ ವಾಸ್ ನಾಟ್ ಅಲೌಡ್. ಇಲ್ಲಿ ಕೊಡೋದ್ರಿಂದ ಏನು ತೊಂದರೆ ಇರಲಿಲ್ಲ. ನೋಡಿ, ಈ ವಿಟ್ನೆಸ್ಸನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ತೊಂದರೆ ಏನಾದರೂ ಇದ್ದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ವಿಟ್ನೆಸ್ಸಿನ ಸಾಕ್ಷಿಯ ಹಿತದೃಷ್ಟಿಯಿಂದ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಕೊಡಬೇಕಾಗಿಲ್ಲ, ಇಲ್ಲ ಅಂದರೆ ಕೊಡಬೇಕು. ಅದಕ್ಕೇ ಇಟ್ ಡಿಪೆಂಡ್ಸ್ ಆನ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್, ಪರಿಸ್ಥಿತಿ ಮೇಲೆ ಅವಲಂಬನೆ ಆಗಿರುತ್ತೆ. ಇಟ್ ಈಸ್ ನಾಟ್ ಎ ಕ್ರಾಸ್ ಎಕ್ಸಾಮಿನೇಷನ್, ನಾಟ್ ಎ ಕಂಪಲ್ಸರಿ ರಿಕ್ವೈರ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಈಗ ಇನ್ನೊಂದು ಪ್ರಕರಣ ನೋಡೋಣ. ಖೇಮ್ಚಂದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಎನ್ ಅಪಾರ್ಚುನಿಟಿ ಟು ಡಿಫೆಂಡ್ ಎ ಡೆಲಿಕ್ವೆಂಟ್ ಬೈ ಕ್ರಾಸ್ ಎಕ್ಸಾಮಿನಿಂಗ್ ದ ವಿಟ್ನೆಸ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ಹಿಮ್ ಈಸ್ ಎನ್ ಇಂಪಾರ್ಟೆಂಟ್ ರೈಟ್. ನೋಡಿ, ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಬಹುಮುಖ್ಯ ಅನ್ನೋದನ್ನು ಹೇಳ್ತೀವಿ ಪ್ರಕರಣದಲ್ಲಿ. ಸರ್ವೋಚ್ಚ ನ್ಯಾಯಾಲಯ ಕ್ರಾಸ್ ಎಕ್ಸಾಮಿನೇಷನ್ ಅವಶ್ಯಕತೆ ಇದೆ, ಈ ಪ್ರಕರಣದಲ್ಲಿ ಅವಶ್ಯಕತೆ ಇತ್ತು, ನೀವು ಕೊಡಬೇಕಾಗಿತ್ತು ಅಂಥೇಳಿ. ಆದರೆ ಅದೇ ಈ ಪ್ರಕರಣವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾಕೆ ಕೊಡಬಾರ್ದು ಅಂತ. ದಿಸ್ ಈಸ್ ಎ ಟ್ರಿಕಿ ಸಿಚುವೇಶನ್. ಈ ಪ್ರಕರಣ ಇಲ್ಲಿ ಎ ಟೀಚರ್ ವಾಸ್ ಚಾರ್ಜ್ಡ್ ವಿತ್ ಸೆಕ್ಸುವಲ್ ಅಡ್ವಾನ್ಸಸ್ ಟು ಎ ಗರ್ಲ್ ಸ್ಟೂಡೆಂಟ್. ಒಬ್ಬ ವಿದ್ಯಾರ್ಥಿನಿಯ ಮೇಲೆ ಅವನು ಈ ಏನು ಲೈಂಗಿಕ ಅಡ್ವಾನ್ಸ್ಮೆಂಟ್ ಅಂದರೆ ಲೈಂಗಿಕ ಪ್ರಚೋದನೆಗೆ ಪ್ರಯತ್ನ ಮಾಡಿದ್ದ ಅವನು. ಎಟ್ ಲೇಟ್ ನೈಟ್, ರಾತ್ರಿ ಆ ವಿದ್ಯಾರ್ಥಿನಿಯ
ರೂಮಿಗೆ ಒಳಗೆ ಹೋಗ್ಬಿಟ್ಟಿದ್ದ ಅವನು ರೂಮಿಗೆ ಒಳಗೆ ಹೋಗಿದ್ದ. ಆವಾಗ ಡಿಸಿಪ್ಲಿನರಿ ಅಥಾರಿಟಿ ದಾಖಲೆಗಳನ್ನೆಲ್ಲ ನೋಡಿದಾಗ ಹೌದು ಇವನು ರೂಮಿಗೆ ಒಳಗೆ ಹೋಗಿದ್ದು ನಿಜ ಅನ್ನೋದು ಗೊತ್ತಾಗುತ್ತೆ. ಡಿಸಿಪ್ಲಿನರಿ ಅಥಾರಿಟಿ ಟರ್ಮಿನೇಟೆಡ್ ಹೀಸ್ ಸರ್ವಿಸಸ್, ಅವನ ಕೆಲಸದಿಂದ ತೆಗೆದು ಹಾಕಿದರು ವಿದೌಟ್ ಪರ್ಮಿಟಿಂಗ್ ಹಿಮ್ ದಿ ಕ್ರಾಸ್ ಎಕ್ಸಾಮಿನೇಷನ್. ಅಂದರೆ ಅಲ್ಲಿ ವಿಟ್ನೆಸ್ನ ಎಕ್ಸಾಮಿನೇಷನ್ ಮಾಡಿದ್ರು, ಆದರೆ ಕ್ರಾಸ್ ಎಕ್ಸಾಮಿನೇಷನ್ ಕೊಡಲಿಲ್ಲ. ಈ ಮಹಾನುಭಾವ ನನಗೆ ಆ ಹುಡುಗಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂಥೇಳಿ ಕೇಸ್ ಹಾಕಿದ್ರು. ದಿಸ್ ವಾಸ್ ದ ಕೇಸ್. ಸುಪ್ರೀಂ ಕೋರ್ಟ್ ಸೆಡ್ ನೋ. ನೋಡಿ, ಈ ಪರಿಸ್ಥಿತಿಯಲ್ಲಿ ಆ ಹೆಣ್ಣು ಮಗಳನ್ನು, ಆ ಬಾಲಕಿಯನ್ನು, ಅವಳನ್ನ ಇವನು ಎಕ್ಸ್ಪೋಸ್ ಮಾಡುವಂಥದ್ದು ಎಷ್ಟು ಸರಿ. ಇಂಥ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಈಸ್ ನಾಟ್ ಪರ್ಮಿಟೆಡ್. ಈ ರೀತಿಯಾದಂಥ ಅಂದರೆ ಅದಕ್ಕೆ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಅನ್ನೋದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ನೋಡಿ, ಅವನು ಹೋಗಿರೋದೇ ಆ ಹುಡುಗಿನ ಲೈಂಗಿಕ ಕಿರುಕುಳ ಕೊಡಲಿಕ್ಕೆ, ರೇಪ್ ಮಾಡಲಿಕ್ಕೆ. ಅಂಥವನಿಗೆ ಆ ಹುಡುಗಿನ ಎದುರಿಗೆ ನಿಲ್ಲಿಸಿ, ಆ ವಿದ್ಯಾರ್ಥಿನ ಎದುರಿಗೆ ನಿಲ್ಲಿಸಿ ಸಾಕ್ಷಿ ಹೇಳುವಂತಕ್ಕಂಥದ್ದು ಕೇಳೋದು ಕೂಡ ಉಡಾಫೆ ಒಂದು ವಿಷಯ ಅಂತ ಹೇಳ್ಬೋದು. ಆದ್ದರಿಂದ ಸಾಂದರ್ಭಿಕವಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನೋಡ್ತೀವಿ. ನೆಕ್ಸ್ಟ್, ದ ಲಾಸ್ಟ್ ಪಾಯಿಂಟ್, ಒನ್ ಹೂ ಡಿಸೈಡ್ ಮಸ್ಟ್ ಹಿಯರ್. ಒನ್ ಹೂ ಡಿಸೈಡ್ ಮಸ್ಟ್ ಹಿಯರ್ ಅಂತಕ್ಕಂಥದ್ದು ಈ ಕೊನೆಯ ತತ್ವ. ಇದರಲ್ಲಿ ಈ ತತ್ವವನ್ನು ನಾವು ನೋಡೋದಾದರೆ ಈ ಎರಡೂ ಪ್ರಕರಣಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಗುಲ್ಲಂಪಲ್ಲಿ ನಾಗೇಶ್ವರ ರಾವ್ ವರ್ಸಸ್ APKSRTC, ಗುಲ್ಲಂಪಲ್ಲಿ ನಾಗೇಶ್ವರ ರಾವ್ ವರ್ಸಸ್ APKSRTC ಪ್ರಕರಣ 2 ಅಂಥೇಳಿ. ಈ ಮೊದಲನೇ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಸೆಕ್ರೆಟರಿ ಅವರು ಹಿಯರಿಂಗ್ ಮಾಡ್ತಾರೆ. ಸೆಕ್ರೆಟರಿ ಅವರು ಹಿಯರಿಂಗ್ ಮಾಡ್ತಾರೆ. ಡಿಸಿಷನ್ ಮಿನಿಸ್ಟರ್ ತಗೊಳ್ತಾರೆ. ಡಿಸಿಷನ್ ಈಸ್ ಟೇಕನ್ ಬೈ ದಿ ಮಿನಿಸ್ಟರ್. ದಿಸ್ ಈಸ್ ಪ್ರೂವ್ ಟು ಬಿ ರಾಂಗ್. ಸುಪ್ರೀಂ ಕೋರ್ಟ್ ಹೇಳುತ್ತೆ ದಿಸ್ ಈಸ್ ಅಗೇನೆಸ್ಟ್ PNJ ಅಂತ ಹೇಳುತ್ತೆ. ಈ ಪ್ರಕರಣದಲ್ಲಿ ನಾ ಹಿಂದಿನ ವಿಡಿಯೋದಲ್ಲಿ ಇದನ್ನು ಚರ್ಚೆ ಮಾಡಿದ್ದೀನಿ, ಆದ್ದರಿಂದ ನಾನು ಹೆಚ್ಚು ಇಲ್ಲಿ ವಿವರ ಕೊಡೋದಿಲ್ಲ. ಏನಂದರೆ ಗುಲ್ಲಂಪಲ್ಲಿ ಪ್ರಕರಣದಲ್ಲಿ, ಮೊದಲನೆಯ ಪ್ರಕರಣದಲ್ಲಿ ಪ್ರಕರಣ ಇಷ್ಟೇ, ಇದು ಟ್ರಾನ್ಸ್ಪೋರ್ಟ್ ಪರ್ಮಿಟ್ ಮಾಡುವಂಥ ಪ್ರಕರಣ. ಪರ್ಟಿಕ್ಯುಲರ್ ರೂಟನ್ನು ಗುಲ್ಲಂಪಲ್ಲಿ ನಾಗೇಶ್ವರ ರಾವ್ ಏನಿರ್ತಾರಲ್ಲ, ಅವ್ರು ಟ್ರಾನ್ಸ್ಪೋರ್ಟ್ ಕಂಪ್ನಿ ಓನರ್ ಇರ್ತಾರೆ. ಅವರಿಗೆ ಕೆಲವೊಂದು ರೂಟು ನ್ಯಾಷನಲೈಸ್ ಮಾಡೋದ್ರಿಂದ ಅದು ಅವನಿಗೆ ತಪ್ಪಿ ಹೋಗಿಬಿಡ್ತದೆ. ಈ ಒಂದು ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಅಹವಾಲನ್ನು ಕೇಳಬೇಕು ಅಂತಿರ್ತದೆ. ಅಹವಾಲನ್ನು ಕೇಳ್ತಾರೆ. ಇಲ್ಲಿ ಯೋಜನೆ ತಯಾರು ಮಾಡಿದಂತಹ ಕಾರ್ಯದರ್ಶಿಯವರೇ ಅಹವಾಲನ್ನು ಕೇಳ್ತಾರೆ. ಆಮೇಲೆ ಆ ರಿಪೋರ್ಟನ್ನು ಏನು ಮಾಡ್ತಾರೆ, ಮಿನಿಸ್ಟರಿಗೆ ಕೊಡ್ತಾರೆ. ಮಿನಿಸ್ಟರು ಡಿಸಿಷನ್ ತಗೊಳ್ತಾರೆ ಆ ರೂಟ್ ನ್ಯಾಷನಲೈಸ್ ಮಾಡಬೇಕು ಅಂತ. ಇದನ್ನು ಗುಲ್ಲಂಪಲ್ಲಿಯವರು ಪ್ರಶ್ನೆ ಮಾಡ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು, ಅಹವಾಲು ಕೇಳಿದವನೊಬ್ಬರು, ಆಮೇಲೆ ತೀರ್ಪು ಕೊಟ್ಟವರೊಬ್ಬರು, ಆದ್ದರಿಂದ ಇದು ಸರಿಯಲ್ಲ ಅಂಥೇಳಿ ಗುಲ್ಲಂಪೇಟಲ್ 1 ಪ್ರಕರಣದಲ್ಲಿ ಏನು ಹೇಳ್ತಾರೆ, ದಿಸ್ ಈಸ್ ಅಗೇನೆಸ್ಟ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅಹವಾಲನ್ನು ಕೇಳಿ ಯಾರು ಕೇಳ್ತಾರೋ ಅವರೇ ಡಿಸೈಡ್ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ಇಡೀ ಪ್ರಕ್ರಿಯೆಯನ್ನು ಮತ್ತೊಂದು ಸಲ ಮಾಡ್ತಾರೆ. ಇಡೀ ಪ್ರಕ್ರಿಯೆಯನ್ನು ಮತ್ತೆ ನೋಟಿಸ್ ಇಶ್ಯೂ ಮಾಡ್ತಾರೆ, ಮತ್ತೆ ಪಾಲಿಸಿ ಅನೌನ್ಸ್ ಮಾಡ್ತಾರೆ. ಆಮೇಲೆ ಪಾಲಿಸಿ ಪ್ರಕಾರ ಆ ರೂಟ್ಗಳನ್ನು ನ್ಯಾಷನಲೈಸ್ ಮಾಡಬೇಕಾಗಿರುತ್ತೆ. ಆವಾಗ ರೂಲ್ ಪ್ರಕಾರ ಅಲ್ಲಿ ಡಿಸಿಷನ್ ತಗೊಳ್ಳೋರು ಮಂತ್ರಿಗಳಾಗಿರ್ತಾರೆ. ಈ ಸಲ ಮಂತ್ರಿಗಳೇ ಅಹವಾಲುಗಳನ್ನು ಕೇಳ್ತಾರೆ. ಆವಾಗ ಇವರು ಅಹವಾಲುಗಳನ್ನು ಹೇಳ್ತಾರೆ. ಆಮೇಲೆ ಮಂತ್ರಿಗಳು ಅದನ್ನು ತಿರ್ಗಾ ರೂಟ್ಗಳನ್ನು ನ್ಯಾಷನಲೈಸ್ ಮಾಡ್ತಾರೆ. ಎರಡನೇ ಪ್ರಕರಣ, ಈ ಪ್ರಕರಣದಲ್ಲಿ ನಾನು ಹೇಳಿದ್ದು ನ್ಯಾಷನಲೈಸ್ ಮಾಡ್ತಾರೆ. ತಿರ್ಗಾ ಗುಲ್ಲಂಪಲ್ಲಿ ನಾಗೇಶ್ವರ ರಾವ್ ಅವರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಈ ಎರಡನೆಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೋಡುತ್ತೆ, ಇಲ್ಲ, ಇಲ್ಲಿ ನಿರ್ಧರಿಸುವಂಥವರು, ಡಿಸಿಷನ್ ತಗೊಳ್ಳುವಂಥವ್ರು ಮಿನಿಸ್ಟರೇ ಆಗಿದ್ದಾರೆ. ಆಮೇಲೆ ಹಿಯರಿಂಗ್ ಮಾಡಿದವರು ಮಿನಿಸ್ಟರೇ ಆಗಿರ್ತಾರೆ. ದೇರ್ ಫೋರ್ ದಿಸ್ ಈಸ್ ನಾಟ್ ವೈಲೇಷನ್ ಆಫ್ PNJ ಆರ್ AAP ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಡಿಸಿಷನ್ ಕೊಡುತ್ತೆ. ಇನ್ನು ಕೊನೆಯದಾಗಿ ಇದರ ಇನ್ನೊಂದು ಪಾರ್ಟ್ ಅಂದರೆ ಎಂಟಿ ಫಾರ್ಮಾಲಿಟಿ ಅಂತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಥಿಂಗ್ಸ್ ಆರ್ ವೆರಿ ಕ್ಲಿಯರ್. ಇಲ್ಲಿ ನೀವು ಈ ರೀತಿಯಾದಂಥ ಫಾರ್ಮಾಲಿಟಿ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಆವಾಗ ಆಡಿಯಾಟಮ್ ಪಾಟಮ್ ಅಥವಾ PNJ ಪ್ರಶ್ನೆನೇ ಬರಲ್ಲ ಅಂತ. PNJ ಆಡಿಯಾಟಮ್ ಪ್ರಶ್ನೆನೇ ಬರೋದಿಲ್ಲ. ಒಂದು ವೇಳೆ ಮಾಡಿದರೂ ಅದು ಏನು ಪ್ರಯೋಜನ ಆಗಲ್ಲ. ಇದು ಸುಮ್ಮನೆ ಒಂದು ಫಾರ್ಮಾಲಿಟಿ ಮಾಡ್ದಂಗೆ ಆಗುತ್ತೆ.
ನೆಪ ಮಾತ್ರಕ್ಕೆ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಸಂದರ್ಭಗಳು ಬರ್ತವೆ. ಅಂತಹ ಒಂದು ಪ್ರಕರಣವನ್ನು ನೀವು ನೋಡೋದಾದರೆ ಯು ಕ್ಯಾನ್ ಸಿ ದಿಸ್ ಪ್ರಕರಣ, ದಿಸ್ ಕೇಸ್ ಅಲಿಗಢ್ ಮುಷಿ ಯೂನಿವರ್ಸಿಟಿ ವರ್ಸಸ್ ಮನ್ಸೂರ್ ಅಲಿ ಖಾನ್. ಅಲಿಗಢ್ ಯೂನಿವರ್ಸಿಟಿ ಮುಸ್ಲಿಂ, ಇಟ್ ಈಸ್ ಅ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ. ಪ್ಲೀಸ್ ಟೇಕ್ ಇಟ್ ಆಸ್ ಮುಸ್ಲಿಂ ಯೂನಿವರ್ಸಿಟಿ. ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ವರ್ಸಸ್ ಮನ್ಸೂರ್ ಅಲಿ ಖಾನ್ ಅಂತಕ್ಕಂಥ ಪ್ರಕರಣ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ವ್ಯಕ್ತಿ ಮನ್ಸೂರ್ ಅಲಿ ಖಾನ್ 5 ವರ್ಷ ಕೆಲಸದಿಂದ ಗೈರಾಗಿರ್ತಾನೆ. 5 ವರ್ಷದ ಕೆಲಸದಿಂದ ಗೈರಾಗಿರ್ತಾನೆ. ಈ 5 ವರ್ಷದಿಂದ ಕೆಲಸದಿಂದ ಗೈರಾದ ವ್ಯಕ್ತಿಗೆ ಏನು ಎವಿಡೆನ್ಸ್ ಬೇಕು? ಅಟೆಂಡೆನ್ಸ್ ರಿಜಿಸ್ಟರ್ ಇರುತ್ತೆ, ಅವನು ಯೂನಿವರ್ಸಿಟಿಗೆ ಬಂದಿರೋದಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಇದರಲ್ಲಿ ನಾವು ಆರ್ಟಮ್ ಪಾರ್ಟಮ್ ಹಿಯರ್ ದ ಅದರ್ ಪಾರ್ಟಿ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ? ಅವನು ರೂಲ್ ಪ್ರಕಾರ ಅವನ ಕೆಲಸದಿಂದ ತೆಗಿಬೋದಾಗಿರುತ್ತೆ. ದಟ್ ಈಸ್ ವಾಟ್ ಈಸ್ ಡನ್ ಹಿಯರ್. ಹಿ ವಾಸ್ ನಾಟ್ held observed that following principle of natural justice would not have changed the situation. ಒಂದು ವೇಳೆ ಇವನನ್ನು ಕೇಳಿದ್ರೂ ಏನಾದರೂ ಶಿಕ್ಷೆಯಲ್ಲಿ ಬದಲಾವಣೆ ಆಗ್ತಿತ್ತಾ? ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಅಂದರೆ ಯಾವ ಸಂದರ್ಭದಲ್ಲಿ ನಾವು ಸುನಾವಣೆ ಮಾಡುವುದರಿಂದ ಆಗುವಂತಹ ತೀರ್ಪು ಬದಲಾಗುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ನಾವು ಸುನಾವಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನೋಡ್ಬೋದು. ದಟ್ ಅಲ್ಟಿಮೇಟ್ಲಿ ಇಟ್ ಬಿಕಮ್ಸ್ ಎ ಎಂಟಿ ಫಾರ್ಮಾಲಿಟಿ. ಸುಮ್ಮನೆ ನೆಪ ಮಾತ್ರಕ್ಕೆ ನಾವು ಮಾಡಿದ ಹಾಗೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಆರ್ಟಮ್ ಪಾರ್ಟಮ್. ಆರ್ಟಮ್ ಪಾರ್ಟಮ್ಗೆ ನಾವೇನು ಹೇಳ್ಬೋದು ಅಂದರೆ ಸುನಾವಣೆ. ಈ ಸುನಾವಣೆಯ ಸಂದರ್ಭದಲ್ಲಿ ನಾವೇನು ಹೇಳ್ಬೋದು? ಕ್ರಾಸ್ ಎಕ್ಸಾಮಿನೇಷನ್ನು ಕಂಪಲ್ಸರಿ ಅಲ್ಲ, ಸುನಾವಣೆಯು ಕಂಪಲ್ಸರಿ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಅವು ಅಂದರೆ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಮೇಲೆ ಅವಶ್ಯಕತೆ ಬೀಳ್ತವೆ. ಆದಾಗ್ಯೂ ಕೂಡ ಇದೊಂದು ಸುನಾವಣೆ ಅಂತಕ್ಕಂಥದ್ದು ಈ ನೈಸರ್ಗಿಕ ನ್ಯಾಯ ತತ್ವದಲ್ಲಿ ಬಹಳ ಮುಖ್ಯವಾದಂಥ ಭಾಗ ಅನ್ನೋದನ್ನು ನಾವು ನೋಡ್ತಾ ಇವತ್ತಿಗೆ ಈ ವಿಡಿಯೋನ 3ನೇ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಇದರ ನಂತರ ಇದಕ್ಕೆ ಭಾಗವಾಗಿ ಇನ್ನೊಂದು ವಿಡಿಯೋ ಬರುತ್ತೆ. ಅದು ರೀಸನ್ಡ್ ಡಿಸಿಷನ್ ಅಂತ ಅಥವಾ ಸ್ಪೀಕಿಂಗ್ ಆರ್ಡರ್ ಅಂತ ಹೇಳ್ತಾರೆ. ಈ ರೀಸನ್ಡ್ ಡಿಸಿಷನ್ ಅಥವಾ ಸ್ಪೀಕಿಂಗ್ ಆರ್ಡರನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂಥೇಳಿ ನಿಮಗೆ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ. ಈ ಒಂದು ವಿಡಿಯೋ ಇದೆಯಲ್ಲ, ಇದು ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾಡ್ತಿರ್ತಕ್ಕಂಥ ವಿಡಿಯೋ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ತಲುಪಲಿ ಅಂತಕ್ಕಂಥ ಒಂದು ಆಶಯ ನಮ್ಮದು. ಆದ್ದರಿಂದ ತಾವುಗಳು ಕೂಡ ಹೆಚ್ಚು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಪಾಠಗಳನ್ನು ತಲುಪಿಸುವಲ್ಲಿ, ನೀವು ಶೇರ್ ಮಾಡುವಲ್ಲಿ ಸಹಾಯ ಮಾಡ್ತೀರಿ ಅನ್ನುವಂತಹ ಒಂದು ಭಾವನೆಯಿಂದ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.